ಹಲೋ ಚಾಂಪಿಯನ್ಸ್, ಎಲ್ಲರೂ ಸಖತ್ತಾಗಿದ್ದೀರಲ್ಲ, ಮಸ್ತ್ ಇದ್ದೀರಾ, ಮಸ್ತ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ನಿಮ್ಮ ಎಕ್ಸಾಮ್ಸ್ಗೆ ಅಂದ್ಕೊಂಡಿದ್ದೀನಿ. ಯಾರು ಹೊಸದಾಗಿ ಬಂದರು, ಹೊಸ ಮುಖ ಅಂದ್ಕೊಂಡ್ರೆ ಕೆಲವೊಬ್ರು ನೋಡಿರ್ತೀರ, ಕೆಲವೊಂದು ತುಂಬ ಅಂದರೆ ತುಂಬ ಕಮ್ಮಿ ವೀಡಿಯೋಸು ನಿಮ್ಮದು PU ಚಾನಲಲ್ಲಂತೂ. ಸೊ SSLC ನಾನು ಈಗಾಗಲೇ ಮಾಡ್ತಿದ್ದೀನಿ. ಸೊ ನಾನು ನಿಮ್ಮ ರಾವಲ್ಪಡಿ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಮ್ಯಾಟ್ರಿಕ್ಸ್ ಸರ್, RP ಸರ್ ಬರಲ್ವಾ? ಬರ್ತಾರೆ. RP ಸರು ಕೆಲವೊಂದು ಮ್ಯಾಥ್ಸ್ ವೀಡಿಯೋಸ್ ಮಾಡ್ತಾರೆ. ಸೊ ನಾನು ಯಾಕೆ ತೊಗೊಂಡಿದ್ದೀನಿ ಅಂದರೆ, ಐ ಆಮ್ ಆ್ಯನ್ ಇಂಜಿನಿಯರ್ ಆ್ಯಂಡ್ ಮ್ಯಾಥ್ಸ್ ಇಸ್ ದಿ ಮೋಸ್ಟ್ ಫೇವ್ರೆಟ್ ಚಾಪ್ಟರ್, ಅಂದರೆ ಸಬ್ಜೆಕ್ಟ್. ಸೊ ಐ ಲವ್ ಮ್ಯಾಥ್ಸ್ ಆ್ಯಂಡ್ ಐ ಆಮ್ ಆ್ಯನ್ ಇಂಜಿನಿಯರ್. ಸೊ ಮ್ಯಾಟ್ರಿಕ್ಸ್ ಅಂತೂ ನಾನು ಐ ಹ್ಯಾವ್ ಯೂಸ್ಡ್ ಇಟ್ ಇನ್ ಮೈ ಡೇ ಟು ಡೇ ಲೈಫ್. ನಾನು ಡೇಟಾ ಅನಲಿಸ್ಟ್ ಕೂಡ. ಸೊ ಅನಾಲಿಸಿಸ್ ಮಾಡಿ ಲೈಕ್ ಅನಲಿಸ್ಟ್ಗಾಯಿತು ಅಥವಾ ಕೆಲವೊಂದು ತುಂಬ ಹಿಂದೆ AIML ಓದಿದ್ದೀನಿ. ಸೊ ಅಲ್ಲೆಲ್ಲ ನಾನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇಫ್ ಯು ಲುಕ್ ಅಟ್ ದಿಸ್, ಏನೋ ಹಿಂದೆ ಈ ಫೋಟೋ ನೋಡಿದ್ರೆ ಅಂದರೆ ಕೆಲವೊಂದು ಮೂವೀಸಲ್ಲಿ ಬರ್ತಿರುತ್ತೆ, ನಂಬರ್ಸ್ ಹಿಂಗೆ ಮೇಲಿಂದ ಕೆಳಗೆ ಅಂತ ಹೋಗ್ತಿರುತ್ತೆ. ಸೊ AIML CS ಬೇಕು ಅಂದರೆ ಮ್ಯಾಟ್ರಿಕ್ಸ್ ಬೇಕು. ಈಗ ರೀಸೆಂಟಾಗಂತೂ ಸಾಕಷ್ಟು ಹುಡುಗರು CET ಟೈಮಲ್ಲಿ ಆಲ್ಮೋಸ್ಟ್ ಒಂದು ಸಾವಿರ ಹತ್ರ ಹುಡುಗರು ಅಥವಾ ಇನ್ನೂ ಜಾಸ್ತಿನೇ. ಸೊ ಕೌನ್ಸಿಲಿಂಗಿಗೆ ಅಂತ ಕಾಲ್ ಮಾಡಿರ್ತಾರೆ. ಸೊ ಸರ್ ನಾನು CS AML ಓಕೆ, ಮ್ಯಾಟ್ರಿಕ್ಸ್ನ ನೆಗ್ಲೆಕ್ಟ್ ಮಾಡಬೇಡ್ರಿ, ಬಿಕಾಸ್ ಮ್ಯಾಟ್ರಿಕ್ಸ್ ಈಸಿ, ಎಸ್ ನೋ ಡೌಟ್. ಸ್ಕೋರಿಂಗ್ ಎಸ್ ನೋ ಡೌಟ್. ಟೈಮ್ ಸೇವಿಂಗ್ ಎಸ್. CETಲೂ ಸೇಮ್. ಪ್ರಾಪರ್ಟೀಸ್ ಗೊತ್ತಿತ್ತು ಅಂದರೆ ಹೆಂಗೆ ಸಾಲ್ವ್ ಮಾಡ್ಬೋದು ಅಂದರೆ, ಹಿಂಗೆ ಚಿಟಿಕೆ ಹಿಂಗೆ ಹೊಡಿಯೋ ಅಷ್ಟರಲ್ಲಿ ಸಾಲ್ವ್ ಆಗಿರೋದು 10 ಸೆಕೆಂಡ್ ಮ್ಯಾಕ್ಸಿಮಮ್. ಅಥವಾ ಕೆಲವೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ತೊಗೊಂಡ್ರೆ 20 ಸೆಕೆಂಡ್ ಮುಗೀತು. ಸೊ ಅದಕ್ಕೆ ಪ್ರಾಪರ್ಟೀಸ್ ನೋಡ್ಕೊಳ್ಳಿ. ಸೊ ಇಲ್ಲೇನು ಥಿಯರಿಲಿ ಪ್ರಾಪರ್ಟೀಸ್ ಬರುತ್ತೆ, ಟು ಸಮ್ ಎಕ್ಸ್ಟೆಂಟ್ ಎಸ್ ಅಪ್ಲೈ ಆಗುತ್ತೆ. ಬಟ್ CET ಅಂತ ಬಂದಾಗ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕು, ನೋಡೋಣ. ಆ್ಯಂಡ್ ಐ ವಿಲ್ ಆಲ್ಸೋ ಬಿ ಎಕ್ಸ್ಪ್ಲೈನಿಂಗ್ ನಿಮ್ಮ ರಿಯಲ್ ಲೈಫಲ್ಲಿ ಹೆಂಗೆ ಮ್ಯಾಟ್ರಿಕ್ಸ್ ಯೂಸ್ ಆಗುತ್ತೆ. ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ, ನಾನು ಹೇಳೋದಲ್ಲ. ಸೊ ಈಗ ನಿಮ್ಮ ಮಾರ್ಕ್ಸ್ ಆಗಿರ್ಬೋದು. ಆ್ಯಂಡ್ ಮೋಸ್ಟ್ ಫೇವ್ರೆಟ್ ಅಂದರೆ ಮೂವೀಸ್ ರೆಕಮೆಂಡೇಶನ್. ಎಲ್ಲಿ? ನೆಟ್ಫ್ಲಿಕ್ಸು ಅಥವಾ ಕೆಲವೊಂದು OTT ಪ್ಲ್ಯಾಟ್ಫಾರ್ಮ್, ಈಗ ಡಿಸ್ನಿ, ಹಾಟ್ಸ್ಟಾರು ಅಥವಾ ಈಗ ಜಿಯೋ ಅಂತ ಬಂದಿರುತ್ತೆ. ಅದರಲ್ಲೆಲ್ಲ ಏನು ಬರುತ್ತೆ? ರೆಕಮೆಂಡೆಡ್ ಮೂವೀಸ್. ನೀವು ಏನು ಮೂವೀಸ್ ನೋಡಿರ್ತೀರ ಬೇಸ್ಡ್ ಆನ್ ದಟ್ ನಿಮ್ಗೆ ರೆಕಮೆಂಡೇಶನ್ ಮಾಡುತ್ತೆ. ಬರೀ ನೀವು ನೋಡೋದಲ್ಲ, ಅದೇ ಥರ ನೀವು ಯಾರಾದರೂ ನೋಡಿದರೆ ಡೇಟಾಬೇಸ್ ಇರುತ್ತೆ. ಸೊ ಆ ಡೇಟಾಬೇಸಲ್ಲಿ ಮ್ಯಾಚ್ ಮಾಡಿ ಸೊ ನಿಮ್ಗೆ ರೆಕಮೆಂಡೇಶನ್ಸ್ ಬರುತ್ತೆ. ಹೆಂಗೆ? ಮ್ಯಾಟ್ರಿಕ್ಸ್ ಅಲ್ಲೇನು ನೀವು ಓದೋಷ್ಟು ಚಿಕ್ಕದಾಗಿರಲ್ಲ. there will be huge lot of data which all is in the form of matrix. Simple. So ನೋಡೋಣ ಎಕ್ಸಾಂಪಲ್ಸು. ಬಟ್ ಡೋಂಟ್ ವರಿ, ಬೇಸಿಕ್ಸ್ ಇಂದಾನೆ ಹೋಗೋಣ. ಬೇಸಿಕ್ಸ್ ಆ್ಯಂಡ್ ಕೆಲವೊಂದು ಬೇಸಿಕ್ಸ್ ಏನಿರುತ್ತೆ ಸ್ವಲ್ಪ ಫಾಸ್ಟಾಗಿ ಅಥವಾ ನಿಮಗೆ ಸಾಲ್ವ್ ಮಾಡೋದಕ್ಕೆ ಕೊಡ್ತೀನಿ. ಬಿಕಾಸ್ ಎಲ್ಲ ನಾನೇ ಮಾಡ್ಕೊಂಡು ಹೋದರೆ ಈ ವಿಡಿಯೋ ಒಂದು 2-3 ಗಂಟೆ ಓಡುತ್ತೆ. ಸೊ ಅಷ್ಟು ಬೇಡ. ಲೆಟ್ ಮೀ ಬಿ ಕ್ವಿಕ್, ಬಿಕಾಸ್ ಟೈಮ್, ನಿಮ್ಮದು ಟೈಮು ನಂದು ಟೈಮ್. ಸೊ ನಿಮ್ಮ ಟೈಮು ಸೇವ್ ಮಾಡಬೇಕು, ನನ್ನ ಟೈಮು ನಾನು ಸೇವ್. ಓಕೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಕಾನ್ಸೆಪ್ಟು ಬರಬೇಕು. ಆ್ಯಂಡ್ CET ಪಾಯಿಂಟ್ ಆಫ್ ವ್ಯೂ ಇಂದನೂ ಹೆಂಗೆ ಫಾಸ್ಟಾಗಿ ಮಾಡಬೇಕು. MCQನೂ ಮಾಡ್ತೀನಿ. ಇಟ್ಸ್ ನಾಟ್ ದಟ್ ಬರೀ ಒನ್ ಶಾರ್ಟ್ ಅಂತಲ್ಲ. MCQs ಏನಿದೆ, MCQಸಲ್ಲಿ ಆ್ಯಂಡ್ ಅಗೇನ್ ಹೇಳಿದ್ನಲ್ಲ, ಟೈಮ್ ಸೇವಿಂಗ್ ಹೆಂಗೆ ಮಾಡೋದು ಮಾಡೋಣ. ಬೇಕು ಅಂದರೆ ಇನ್ನೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋದು ಮರಿಬೇಡ್ರಿ. ಓಕೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು ಮರಿಬೇಡ್ರಿ. ಫೈನ್. ಹೊಸದಾಗಿ ಬರ್ತಿದ್ದೀನಿ, ಸಪೋರ್ಟ್ ಮಾಡ್ರಪ್ಪ, ಸಪೋರ್ಟ್ ಮಾಡಿರಿ. ಓಕೆ. ಎ ಮ್ಯಾಟ್ರಿಕ್ಸ್ ಇಸ್ ಆನ್ ಆರ್ಡರ್ಡ್ ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್. ಸರ್ ನಂಬರ್ಸು ಇರುತ್ತೆ, ಫಂಕ್ಷನ್ಸ್ ಇರುತ್ತಾ? ಹೌದು. ಇಟ್ ಕ್ಯಾನ್ ಬಿ ಫಂಕ್ಷನ್ಸ್ ಆರ್ ಇಲ್ಲಿ ಬರ್ತಿದ್ದೀನಲ್ಲ ನಂಬರ್ಸ್ ಆದರೂ ಆಗಿರ್ಬೋದು. ಸರ್ ಆರ್ಡರ್ಡ್, ಎಸ್ ಆರ್ಡರ್ ಯಾಕೆ ಇಂಪಾರ್ಟೆಂಟು ಅಂದರೆ, ಈಗ ಇನ್ನೊಂದು ಮ್ಯಾಟ್ರಿಕ್ಸ್ ತೊಗೊತೀನಿ, ಸಿಂಪಲ್ 1 2 3 ಮುಗೀತು. ಸರ್ ಎಲ್ಲಿ ಮುಗೀತು ಸರ್? ಲಾಸ್ಟ್ ಎಲಿಮೆಂಟ್ ಎಲ್ಲಿ ಬರೆದ್ರಿ ಸರ್? ಲಾಸ್ಟ್ ಎಲಿಮೆಂಟ್ ಅಂದರೆ ಈ ಪೊಸಿಷನ್ ಎಲಿಮೆಂಟ್ ಎಲ್ಲಿದೆ ಸರ್? ಎಲಿಮೆಂಟೇ ಇಲ್ಲ, ನಾನು ಖಾಲಿ ಬಿಟ್ಟರೆ ಅದು ಆರ್ಡರ್ ಆಗಲ್ಲ. ಆರ್ಡರ್ ಅಂದರೆ ಏನು? ಅದು ಎಲ್ಲ ಎಲಿಮೆಂಟ್ಸು ಫಿಲ್ ಆಗಿರಬೇಕು. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಅಂದರೆ 3x3 ಆಗಿರೋ 2x2 ಮುಂದೆ ಹೋಗೋಣ ಆರ್ಡರ್ಸ್ ಎಲ್ಲ. ಫಂಕ್ಷನ್ಸ್ ಯಾಕೆ ಅಂದರೆ, ಎಕ್ಸಾಂಪಲು ತೋರಿಸ್ತೀನಿ. ಸೊ ಕೆಲವೊಂದು ಏನಂತ ಕೊಟ್ಟಿರ್ಬೋದು ನಿಮಗೆ, cos x ಅಂತ ಕೊಟ್ಟಿರ್ಬೋದು ಅಥವಾ sin y ಅಂತ ಕೊಟ್ಟಿರ್ಬೋದು. ದಿಸ್ ಆರ್ ಆಲ್ ಫಂಕ್ಷನ್ಸ್. ಸೊ ಎಲಿಮೆಂಟ್ಸ್ ಇಲ್ಲಿ ನಂಬರ್ಸ್ ಬದಲು ದೇ ಕ್ಯಾನ್ ಬಿ ಫಂಕ್ಷನ್ಸ್. ಓಕೆ. ಸೊ ದ ನಂಬರ್ಸ್ ಆರ್ ಫಂಕ್ಷನ್ಸ್ ಏನಂತ ಕರಿತೀವಿ? ಎಲಿಮೆಂಟ್ಸ್. ಈಗಷ್ಟೇ ಹೇಳಿದೆ, ಸಾಕು ಬಂತು ಎಲಿಮೆಂಟ್ಸ್. ಸೊ 1 ಈಸ್ ಎಲಿಮೆಂಟ್, 2 ಈಸ್ ಎಲಿಮೆಂಟ್, 3 ಈಸ್ ಎಲಿಮೆಂಟ್. ಸೊ ಇದೆಲ್ಲ ಎಲಿಮೆಂಟ್ಸ್ ಆರ್ ಎಂಟ್ರೀಸ್. ಹಾರಿಜಾಂಟಲ್ ಅರೇ, ಹಾರಿಜಾಂಟಲ್ ಮಲ್ಕೊಂಡಿರ್ತೀರಾ ಅಂದ್ಕೊಳ್ಳಿ. ಹಾರಿಜಾಂಟಲ್ಲೇ ಮಲ್ಕೊಂಡಿರ್ತೀರ, ನಿಂತಲ್ಲೇ ನಿದ್ದೆ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ.
ಕ್ಲಾಸಲ್ಲಿ ಕೂತಿರ್ಬೇಕಾದ್ರೆ ನೀವು ಕೂತಲ್ಲೇ ಹಿಂಗೆ ಸೀದಾ ಹಿಂಗೆ ಕೂತೇ ನಿದ್ದೆ ಮಾಡ್ತಿರ್ತೀರ, ಅದು ಬೇರೆ. ಬಟ್ ರಾತ್ರಿ ಹಿಂಗೆ ಮಲ್ಕೊಂಡ್ರೆ ಅಂದರೆ ಹಾರಿಸಾಂಟಲ್ ರೋ, ಹಿಂಗೆ ಮಲ್ಕೊಳೋದು ಹಾರಿಸಾಂಟಲ್, ಇಟ್ ಈಸ್ ರೋಸ್. 1 ರೋ, 2 ರೋ, 3 ರೋ, ಎಷ್ಟಾಯಿತು 3 ರೋಸ್. ಕಾಲಮ್ಸ್, ಸೊ ಕಾಲಮ್ಸ್ ಅಂದರೆ ಸೀದಾ ನಿಂತಿರೋದು, 1 ಕಾಲಮ್ 2 ಕಾಲಮ್, 1 ಕಾಲಮ್ 2 ಕಾಲಮ್. ಸೊ ಹಾರಿಸಾಂಟಲ್ ರೋ, ವರ್ಟಿಕಲ್ ಸೀದಾ ಇರೋದು ಕಾಲಮ್ಸ್. ಓಕೆ, ಇದನ್ನ ರೋಸು ಕಾಲಮ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕು. ಅಂಡ್ ಆರ್ಡರ್ 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 ಈಸ್ ಇಂಪಾರ್ಟೆಂಟ್. ಕೋರ್ಟಲ್ಲಿ ಹೆಂಗೆ ಆರ್ಡರ್ ಅಂತಾರೆ ಹಂಗೆ ಆರ್ಡರು ನಾನು ಹೇಳ್ತಿದ್ದೀನಿ. ಯಾಕೆ ಅಂದರೆ ಅದು ಇಂಪಾರ್ಟೆಂಟು. ಎಸ್ಪೆಷಲಿ ಮಲ್ಟಿಪ್ಲಿಕೇಶನ್ ಅಂತ ಬಂದಾಗ ನೀವು ಆರ್ಡರ್ ಕರೆಕ್ಟಾಗಿ ಬರೋದಿಲ್ಲ, ಹಿಂದೆ ಮುಂದೆ ಬರೋದ್ರಿ, ಅಥವಾ ಎ ಬಿ ಅಂತ ಬರೋದ್ಲು ಬಿ ಎ ಅಂತ ಬರೋದ್ರಿ ಒಂದ್ಸಲಿ ಬರಲ್ಲ, ಅಥವಾ ತಪ್ಪೇ ಬಂದ್ಬಿಡುತ್ತೆ. ಬಿ ಕೇರ್ಫುಲ್. ಸೊ ಆರ್ಡರ್ ಅಂದರೆ ಏನು, ಎಮ್ ರೋಸ್ ಇರುತ್ತೆ, ಎನ್ ಕಾಲಮ್ಸ್ ಇರುತ್ತೆ. ಈಗಷ್ಟೇ ನೋಡಿದ್ವಿ, ಇಲ್ಲೇನಿದೆ 1 2. ಸೊ ಏನಾಯಿತು 2 ಕಾಲಮ್ಸ್. ಸೊ ರೋಸ್ ಅಂತ ಬಂದಾಗ 1 2 3. ಸೊ ಫಸ್ಟ್ ಏನು ಬರಿತೀವಿ, ರೋಸ್, ದೇರ್ ಆರ್ 3 ರೋಸ್ ಇಂಟು ಆಮೇಲೆ ಏನು ಬರಿತೀವಿ, ಕಾಲಮ್ಸ್, ದೇರ್ ಆರ್ 2 ಕಾಲಮ್ಸ್. ಇಲ್ಲಿ ನಿಮ್ಗೆ ನೋಡೋದಕ್ಕೆ ಎಲಿಮೆಂಟ್ಸ್ ಎಲ್ಲ ಸೇಮ್ ಇರುತ್ತೆ, 1 2 3 4 5 6 ಇರುತ್ತೆ. ಆದರೆ ಆರ್ಡರ್ ರೋಸ್ 2 ಸೇಮೇ ಇರಬೇಕು ಅಂತ ಏನೂ ಇಲ್ಲ. ಸೊ ಏನಿದೆ, ದೇರ್ ಆರ್ 3 ಕಾಲಮ್ಸ್. ಹೌ ಮೆನಿ ರೋಸ್, 2. ಸೊ 2 ರೋಸ್ 3 ಕಾಲಮ್ಸ್. ದಿಸ್ ಇಸ್ 3 × 2, ದಟ್ ಈಸ್ 2 × 3. ಆರ್ಡರ್ ಈಸ್ ಇಂಪಾರ್ಟೆಂಟ್. ಓಕೆ ಸರ್, ಓಕೆ ಇದನ್ನ ಮ್ಯಾಟ್ರಿಕ್ಸ್ನ ಹೆಂಗೆ ರೆಪ್ರೆಸೆಂಟ್ ಮಾಡಬೇಕು, ನೀವೇನೋ ಎಕ್ಸಾಂಪಲ್ ತೊಗೊಂಡು ಬರೋದ್ರಿ. ರೆಪ್ರೆಸೆಂಟ್ ಮಾಡೋದು ಹೆಂಗೆ ಅಂದರೆ ಏನಿಲ್ಲ, ಸಿಂಪಲ್. ಮ್ಯಾಟ್ರಿಕ್ಸ್ ಈಸ್ ಯೂಶಲಿ ಮೋಸ್ಟ್ ಆಫ್ ದ ಟೈಮ್ 99 ಟೈಮ್ಸ್ ನಿಮ್ಗೆ ಇರೋದು ಕ್ಯಾಪಿಟಲ್ ಲೆಟರಲ್ಲಿ ಬರಿಬೇಕು. ಸೊ ಎ ಬಿ ಸಿ ಎನಿಥಿಂಗ್ ಮ್ಯಾಟ್ರಿಕ್ಸ್ ಅಂತ ಎ ಕ್ಯಾಪಿಟಲ್. ಎಲಿಮೆಂಟ್ಸ್ ಏನಿರುತ್ತೆ ಸ್ಮಾಲ್ ಲೆಟರ್. ಎ ಅಂತ ತೊಗೊಂಡ್ರೆ ಬಿನೂ ಆಗ್ಬೋದು, ಬಟ್ ಈಸಿ ರೆಪ್ರೆಸೆಂಟೇಷನ್, ಈಸಿಯಾಗಿ ಗೊತ್ತಾಗಲಿ ಇದು ಎದೇ ಮ್ಯಾಟ್ರಿಕ್ಸ್, ಅದು ಬಿ ಇದೆ ಮ್ಯಾಟ್ರಿಕ್ಸ್. ಕ್ಯಾಪಿಟಲ್ ಬಿ ಇದ್ರೆ ಎಲಿಮೆಂಟ್ ಸ್ಮಾಲ್ ಬಿ ಆಗುತ್ತೆ. ಬರೀ ಏನಾ ಅಲ್ಲ, ರೋ ಕಾಲಮ್. ಸೊ ಫಸ್ಟ್ ರೋ ಬರುತ್ತೆ, ಸಿನ್ಸ್ ಇಟ್ ಈಸ್ ಫಸ್ಟ್ ಕಾಲಮ್ ಕಾಲಮ್. ನೆಕ್ಸ್ಟು ಫಸ್ಟ್ ರೋನೇ ಸೆಕೆಂಡ್ ಕಾಲಮ್, ಫಸ್ಟ್ ರೋನೇ ಥರ್ಡ್ ಕಾಲಮ್, ಫಸ್ಟ್ ರೋನೇ nth ಕಾಲಮ್, ಯಾಕಂದರೆ ಎನ್ ಕಾಲಮ್ ಲಾಸ್ಟಿಗೆ ಬರುತ್ತೆ. ಸಿಮಿಲರ್ಲಿ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಹೀಗೆ ಸೆಕೆಂಡ್ ರೋ nth ಕಾಲಮ್. ಸಿಮಿಲರ್ಲಿ ಲಾಸ್ಟ್ಗೆ ಎಮ್ ರೋ ಫಸ್ಟ್ ಕಾಲಮ್, ಎಮ್ ರೋ ಸೆಕೆಂಡ್ ಕಾಲಮ್, ಲಾಸ್ಟ್ಗೆ ಎಮ್ ರೋ ಎನ್ ಕಾಲಮ್. ಸಿಂಪಲ್. ಜಾಸ್ತಿ ಟೈಮು ಒಂದನ್ನೇ ಹೇಳ್ಕೊಂಡು ಹೋಗಲ್ಲ, ಲೆಸ್ಟ್ ಸಿಂಪಲ್ ತಾನೆ. ಯಾಕೆ ಬೇಕು, ನಿಮ್ಗೆ ಅರ್ಥ ಆಯಿತು ಅಂದರೆ ಆಯಿತು, ಮುಗೀತು. ಇದನ್ನೇ ಜನರಲ್ ರೆಪ್ರೆಸೆಂಟೇಷನ್ ಹೇಳಬೇಕು ಅಂದರೆ ಜನರಲ್ ಆಗಿ ರೆಪ್ರೆಸೆಂಟ್ ಮಾಡ್ತಾರೆ. ಹೆಂಗೆ, ಎ ಈಸ್ ಈಕ್ವಲ್ ಟು ಎ ಐ ಜೆ ವೇರ್ ಐ ಈಸ್, ಈಗ ಅಂದೇ ನೋಡಿದ್ವಿ ಏನು, ರೋಸ್ ಕಾಲಮ್ಸ್, ಜೆ ಈಸ್ ಕಾಲಮ್. ಸೊ ಜೆ ಬಿಲಾಂಗ್ಸ್ ಟು ಎನ್. ಸಿಮಿಲರ್ಲಿ ಇಟ್ಸ್ ನಾಟ್ ಜಸ್ಟ್ ಎ. ಓಕೆ, ಐ ಆಲ್ಸೋ ಐ ಜೆ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಕಂಡೀಷನ್ ಏನು, ಕಂಡೀಷನ್ ಏನು ಅಂದರೆ ಐ ಏನಿರುತ್ತಲ್ಲ ಇಲ್ಲಿ ಎಮ್ ನಂಬರ್ ಏನಿರುತ್ತೆ ಅದ್ರ ಮಧ್ಯ ಇರಬೇಕು ಅಥವಾ ಈಕ್ವಲ್ ಆಗಿರಬೇಕು. ಸೊ ಐ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಆ್ಯಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್. ಸಿಮಿಲರ್ಲಿ ಜೆ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆ್ಯಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ಕಂಡೀಷನ್ ನೋಡ್ಕೊಳ್ಳಿ. ಆ್ಯಂಡ್ ಐ ಜೆ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್, ಇಟ್ ಕೆನಾಟ್ ಬಿ ಡೆಸಿಮಲ್, ಇಟ್ ಕೆನಾಟ್ ಬಿ ಫ್ರ್ಯಾಕ್ಷನ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿದ್ವಿ. ಸೊ ಇದೇನಿದು, ದಿಸ್ ಈಸ್ 3 rows 2 columns, ದಿಸ್ ಈಸ್ 2 rows 3 columns. ಚೆಕ್ ಮಾಡ್ಕೊಳ್ರಿ. ಸೊ ಇನ್ ಜನರಲ್ ಆಗಿ ಏನು ಬರಿಬೇಕು ಅಂದರೆ ಏನಾಗುತ್ತೆ, ಎಮ್ ರೋಸ್ ಎನ್ ಕಾಲಮ್ಸ್. ಓಕೆ ಸರ್, ಎಲಿಮೆಂಟ್ಸು ಎಷ್ಟು ಎಲಿಮೆಂಟ್ಸ್ ಇರತ್ತಪ್ಪ ಒಂದು ಮ್ಯಾಟ್ರಿಕ್ಸಲ್ಲಿ ಕ್ವಶನ್ ಕೇಳಿದ್ದಾರೆ, ಹಿಂದೆ ಕೇಳಿದ್ದಾರೆ. ಮ್ಯಾಟ್ರಿಕ್ಸಲ್ಲಿ 5 ಎಲಿಮೆಂಟ್ ಇದೆ. ಸೊ ಪಾಸಿಬಲ್ ಆರ್ಡರ್ಸ್ ಏನು, ನಂಬರ್ ನೋಡ್ರಿ 5 ಇದೆ. ವಾಟ್ ಈಸ್ 5? ಇಟ್ ಈಸ್ ಪ್ರೈಮ್ ಆರ್ ಕಾಂಪೋಸಿಟ್. ಪ್ರೈಮ್ ಅಂದರೆ 99% ಕೆಲಸ ಮುಗಿದೇ ಹೋಯ್ತು, ಅಲ್ಲೇನೇ ಕೆಡ್ಸ್ಕೋಬೇಡ್ರಿ. ಪ್ರೈಮ್ ಇತ್ತು ಅಂದರೆ 1 ಇಂಟು ನಂಬರ್ ಏನು ಕೊಟ್ಟಿದ್ದಾರೆ ಅದು, ಇಲ್ಲ ನಂಬರ್ ಇಂಟು 1 ಅಷ್ಟೇ. ಪ್ರೈಮ್ ಇತ್ತು ಅಂದರೆ ದೀಸ್ ಆರ್ ದ 2 ಪಾಸಿಬಲ್ ಆರ್ಡರ್ಸ್, 1 × 5 ಆರ್ 5 × 1.
ಕಾಂಪೋಸಿಟ್ ಬಂತು, ದೊಡ್ಡ ನಂಬರ್ ಬಂತು, ಈಗ ಸಣ್ಣ ನಂಬರ್ ಹೇಳ್ತೀನಿ, 6 ಇದೆ. ಸೊ 6ದು ಹೌ ಕ್ಯಾನ್ ಐ ರೈಟ್ 6? ಐ ಕ್ಯಾನ್ ರೈಟ್ 6 ಆಸ್, ಸೊ 6 ಕ್ಯಾನ್ ಬಿ ರಿಟರ್ನ್ ಆಸ್ ಸಿಂಪಲ್ 6 cross 6 into 1 or 3 into 2. So what are the possible ways? Possible ways is 1 cross 6. 1 cross 6 is not equal to 6 cross 1. So 6 cross 1 is different. Similarly 2 by 3 ಅಥವಾ 3 by 2 ಎರಡು ಒಂದೇ ಅಲ್ಲ. ಸೊ ಏನಾಯಿತು, 4 ಪಾಸಿಬಿಲಿಟಿ ಆಯಿತು. ಸರ್ ಹೆಂಗೆ, ನಿಮಗೆ ತಲೆನೋವು ಬೇಡ ಅಂತ ಟೇಬಲೇ ಕೊಟ್ಬಿಟ್ಟಿದ್ದೀನಿ ನೋಡ್ರಿ. 2, 3 ಆರ್ ಪ್ರೈಮ್, 1 into 2 2 ಪ್ರೈಮ್, 5 ಪ್ರೈಮ್, 4 ಬಂತು ಅಂದರೆ ಕಾಂಪೋಸಿಟ್ಸ್ ಬರುತ್ತೆ. ಇಲ್ಲಿ 2 cross 2 3 cross 3 ಎರಡು ಒಂದೇ, ಸೊ ಅದಕ್ಕೆ ಒಂದೇ ಬರೆದಿರೋದು. ಆದರೆ ನಂಬರ್ ಬೇರೆ ಇತ್ತು ಅಂದರೆ 3 cross 2 2 cross 3 ಅಂತ ಸಪ್ರೇಟಾಗೇ ಬರೀಬೇಕು. ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಫೈನ್. ನೆಕ್ಸ್ಟ್ ಕನ್ಸ್ಟ್ರಕ್ಟ್ ಅಂತ ಕೇಳಿದ್ದಾರೆ. ಒಂದು 2 cross 2 ಮ್ಯಾಟ್ರಿಕ್ಸ್ ಬರೀಬೇಕು. ಮ್ಯಾಟ್ರಿಕ್ಸ್ ಇದೆ, AIJ, ಎಲಿಮೆಂಟ್ಸ್ ಈ ಆರ್ಡ್ರಲ್ಲಿದೆ. ಸೊ ಎಲಿಮೆಂಟ್ಸು ಕಂಡೀಷನ್. ಸರ್ ಕಂಡೀಷನ್ ಓಕೆ. ಸೊ ಮ್ಯಾಟ್ರಿಕ್ಸು, ಸೊ ಮ್ಯಾಟ್ರಿಕ್ಸ್ ಏನಾಗುತ್ತೆ, A11 A12, ಇಟ್ ಈಸ್ 2 cross 2. ಸೊ A21 A22 ಮ್ಯಾಟ್ರಿಕ್ಸ್ ಇದೆ, ಅದರ ಎಲಿಮೆಂಟ್ಸ್ ಬರೀರಿ. ಸೊ ಏನಿದೆ, A11 A12 A21, ಸ್ವಲ್ಪ ಗ್ಯಾಪ್ ಬಿಟ್ಟು ಬರೆಯೋಣ, A21 A22. ಓಕೆ. ಸೊ ಈಗ ಮ್ಯಾಟ್ರಿಕ್ಸ್ ಬರಿಬೇಕಾದ್ರೆ ಹಾಫ್ ಮಾಡ್ಯುಲಸ್ ಇತ್ತು ಅಂದರೆ ಅಗೇನ್ ತಲೆನೋವು ಕಮ್ಮಿ ಆಯ್ತು, ಯಾಕಂದರೆ ಪ್ಲಸ್ಸು ಮೈನಸ್ ಏನೇ ಇರಲಿ ಪ್ಲಸ್ಸೇ ಬರುತ್ತೆ, ಹೌದಾ ಇಲ್ಲ? ಸೊ -3 I, ವಾಟ್ ಈಸ್ ದ ವ್ಯಾಲ್ಯೂ ಆಫ್ I? 1 ಪ್ಲಸ್ ಇದೆಯಾ? ಓಕೆ. J is 1. ಸೊ ಏನಾಯಿತು, ಹಾಫ್. -3 is -3 + 1 ಅಂದರೆ -2, ಪ್ಲಸ್ ಇರಲಿ ಮೈನಸ್ ಇರಲಿ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಹಾಫ್ ಇಂಟು 2 is 1. ಸಿಂಪಲ್. ನೆಕ್ಸ್ಟ್ ಹಾಫ್ -3, ವಾಟ್ ಈಸ್ I? I is 1, J is 2. So half into -3 + 2 is -1. So it is 1/2. Next half into modulus -3, what is J? J is 2. ಈ ಥರ ಪ್ರಾಬ್ಲಮ್ ಬಂದಾಗ ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಷ್ಟೆ. ಸೊ ಯಾಕಂದರೆ I J ಕರೆಕ್ಟಾಗಿ ತೊಗೊಂಡಿಲ್ಲ, ನಂಬರೇ ಹೋಗ್ಬಿಡತ್ತೆ. ಸೊ J is 1. ಸೊ half into -3 into 2 -6 + 1 -5 5/2. Next half into -3 into 2, J is also 2. So half, -3 2s are 6 + 2. So ಏನಾಯಿತು, half into -4. So this is 2. Okay. So finally matrix ಬರೀಬೇಕು. So A11 is to 1, A12 1/2, next 5/2 2. So this is matrix A. ಮ್ಯಾಟ್ರಿಕ್ಸ್ ಎ ಅಂತ ಬರೆದು ಬರೀಬೇಕು. ಸಿಂಪಲ್. ಇದೇ ಬದಲು ಬೇರೆ ಕಂಡೀಷನ್ ಕೊಡ್ಬೋದು, ಬೇರೆ ಈಕ್ವೇಷನ್ ಕೊಡ್ಬೋದು, ಆರಾಮಾಗಿ ಮಾಡ್ಬೋದು, ಏನೂ ಚಿಂತೆ ಇಲ್ಲ. ಸೊ I ಇಲ್ಲಿ ಬರುತ್ತೆ, IJ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಕಂಡೀಷನ್ ಕೊಟ್ಟಿದ್ದೀನಿ ಹೆಂಗೆ ಬರುತ್ತೆ ಅಂತ. ಫೈನ್. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಇಲ್ಲಿ ನೋಡ್ರಿ, ಇಲ್ಲಿ ಹೇಳಿದ್ದೀನಿ ಹೆಂಗೆ ಯೂಸ್ ಆಗತ್ತಪ್ಪ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಸರ್ ಕಂಟ್ರೋಲ್ ಶಿಫ್ಟ್ ಡೌನ್, ಕಂಟ್ರೋಲ್ ಹಿಡಿತೀನಿ, ಶಿಫ್ಟ್ ಹಿಡಿತೀನಿ, ಡೌನ್ ಹೊಡ್ತಿದ್ದೀನಿ. ಏನಾಗ್ತಿದೆ, ಎಕ್ಸೆಲಲ್ಲಿ ನಿಮಗೇನು ಆ ಕಾಲಮ್ ಇರುತ್ತಲ್ಲ, ಸೊ ಆ ಕಾಲಮ್ ಫುಲ್ ಸೆಲೆಕ್ಟ್ ಆಗುತ್ತೆ, ಕಾಪಿ ಏನೂ ಆಗಲ್ಲ. ಕಾಪಿ ಅಂದರೆ ಮತ್ತೆ ಆಮೇಲೆ ಕಾಪಿ ಮಾಡಬೇಕು. ಸೊ ಎಲ್ಲಿವರೆಗೂ ಎಲಿಮೆಂಟ್ ಇದೆ ಅಲ್ಲಿವರೆಗೂ ಅಷ್ಟೇ ಸೆಲೆಕ್ಟ್ ಆಗುತ್ತೆ. ಯಾಕೆ ಬೇಕು ಸರ್, ಇರೋ ಒಂದು 4-5 ಇತ್ತು ಅಂದರೆ ಓಕೆ ನೀವೇ ಸೆಲೆಕ್ಟ್ ಮಾಡ್ಬೋದು. ವಾಟ್ ಐ ಆಮ್ ಸ್ಪೀಕಿಂಗ್ ಈಸ್ ಸಮಥಿಂಗ್ ವಿಚ್ ಇಸ್ ಇನ್ ಲ್ಯಾಕ್ಸ್ ಟುಗೆದರ್ ಆಫ್ ಡೇಟಾ ಇರುತ್ತೆ. ಐ ಹ್ಯಾವ್ ವರ್ಕ್ಡ್ ಆನ್ ಲ್ಯಾಕ್ಸ್ ಟುಗೆದರ್ ಆಫ್ ಡೇಟಾ. ಸೊ ಅಂಥ ಟೈಮಲ್ಲಿ ನೀವು ಮೌಸ್ನ ಹಿಂಗೆ ಇಳ್ಕೊಂಡು ಹೋದ್ರಿ ಅಂದರೆ 1 ತಾಸು ಹೇಳ್ಕೊಂಡು ಹೋಗ್ತೀರಾ. ಸೊ ಅದಕ್ಕೆ ಫಾಸ್ಟ್ ಆಗಂದರೆ ಕಂಟ್ರೋಲ್ ಶಿಫ್ಟ್ ಡೌನ್. ಸರ್ ಇದು ಹೆಂಗೆ ರೋ ಮ್ಯಾಟ್ರಿಕ್ಸ್ ಆಯಿತು, ಹಿಂಗೆ ತಾನೇ ಬರ್ತಿರೋದು. ಸೊ ದಿಸ್ ಇಸ್ 1 ಕಾಲಮ್, ಸೆಕೆಂಡ್ ಕಾಲಮ್, 3rd ಕಾಲಮ್ ಅಂತ ತೊಗೊಂಡು. ಸೊ ಕೆಲವೊಂದರಲ್ಲಿ ಹಂಗೆ ಬೇಕಾಗತ್ತೆ ನಿಮ್ಗೆ. ಈಗ ಓದಲ್ಲ, ಮುಂದೆ ಎಲ್ಲ ಕೆಲವೊಂದು ಸಾಫ್ಟ್ವೇರ್ ಬರುತ್ತೆ, ಲ್ಯಾಟಿಸ್ ಅದು ಇದು ಅಂತ, ಹೆಂಗೆ ರೆಪ್ರೆಸೆಂಟ್ ಮಾಡಬೇಕು, ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು, ಅದೆಲ್ಲ ಇಂಪಾರ್ಟೆಂಟು. ಸೊ ಸಿಂಪಲ್ ಎಕ್ಸಾಂಪಲ್. ಸೊ ರೋ ಮ್ಯಾಟ್ರಿಕ್ಸ್ ಅಂದರೆ ಏನು, ಜನರಲ್ ಆಗಿ 1 ರೋ ಇರತ್ತೆ, ಮುಗೀತು. ಕಾಲಮ್ ಎಷ್ಟು ಬೇಕಾದರೂ ಎತ್ಕೊಳ್ಳಿ. ಸೊ ಇಲ್ಲೇನಾಯಿತು, 1 ರೋ 2 ಕಾಲಮ್.
ಜನರಲ್ ಆಗಿ ಬರೀಬೇಕು ಅಂದರೆ, ಸೊ ಜನರಲ್ ಆಗಿ ಬರೀಬೇಕು ಅಂದರೆ ಒನ್ ರೋ ಇಟ್ ಕ್ಯಾನ್ ಬಿ n ನಂಬರ್ ಆಫ್ ಕಾಲಮ್ಸ್. ಸಿಮಿಲರ್ಲಿ ಕಾಲಮ್ ಮ್ಯಾಟ್ರಿಕ್ಸ್, ಕಾಲಮ್ ಅಂದರೆ ಒಂದು ಕಾಲಮ್. ಇಲ್ಲಿ ಎಕ್ಸಾಮ್ ಇದೆ, ಮ್ಯಾಥ್ಸ್ ಎಲ್ಲ ಬರೀತೀರಾ, ನಿಮ್ಮ ಮ್ಯಾಥ್ಸ್ ಟೀಚರ್ಗೆ ಅರ್ಧೇ ಇಂಟ್ರೆಸ್ಟೆಡ್ ನಿಮ್ಗೆ ಇಂಗ್ಲೀಷು ಫಿಸಿಕ್ಸ್ ಎಷ್ಟು ಬಂದಿದೆ ಅಂತ ಬರೀ ಮ್ಯಾಥ್ಸ್ ಅಷ್ಟೇನಾ, ಮ್ಯಾಥ್ಸಿಗೆ ಮ್ಯಾಥ್ಸ್ ತಾನೇ ಬೇಕು. ಸೊ ಹೆಸರಿರುತ್ತೆ ಐ ಆಮ್ ಓನ್ಲಿ ಟೇಕ್ ದಿಸ್ ಮ್ಯಾಥ್ಸ್ ಕಾಲಮ್, ಬರೀ ಮ್ಯಾಥ್ಸ್ ಕಾಲಮ್ ಅಷ್ಟೇ ತೊಗೊತೀನಿ, ಬಿಡ್ತೇನೆ. ಸೊ ಐ ಆಮ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ದಿಸ್ ಕಾಲಮ್, ಸೊ ಒನ್ ಕಾಲಮ್. ಫಿಸಿಕ್ಸ್ ಟೀಚರ್ಗೆ ದೇ ಆರ್ ಇಂಟ್ರೆಸ್ಟೆಡ್ ಓನ್ಲಿ ಫಿಸಿಕ್ಸ್, ಸೊ ಅದಷ್ಟನ್ನೇ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಕಾಲಮ್ ಅಂದರೆ ಏನು, ದೇರ್ ಇಸ್ ಓನ್ಲಿ ಸಿಂಗಲ್ ಕಾಲಮ್. ಹಿಯರ್ ದೇರ್ ಆರ್ 2 columns, ಸಾರಿ 2 rows 1 column. ಇನ್ ಜನರಲ್ ಆಗಿ ಬರೀಬೇಕಾದ್ರೆ, ಸೊ ಇನ್ ಜನರಲ್ ಆಗಿ ಬರೀಬೇಕಾದ್ರೆ ಸೊ ದೇರ್ ಆರ್ m rows 1 column. ಸರ್ ಡೆಫಿನಿಷನ್ ಏನು ಚಿಂತೆ ಮಾಡಬೇಡ್ರಿ. ಸೊ ಡೆಫಿನಿಷನ್ಸ್ ಎಲ್ಲ ಏನಿದೆ ಡೆಫಿನಿಷನ್ಸ್ ಕೊಟ್ಟಿದ್ದೀನಿ, ಮುಂದೆ ನೋಡೋಣ. ಸೊ ಈಗ ಜನರಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ, ಇದೆ ತಾನೆ. ನೆಕ್ಸ್ಟು ಝೀರೋ ಮ್ಯಾಟ್ರಿಕ್ಸ್, ಝೀರೋ ಆರ್ ನಲ್, ಏನು ಮಣ್ಣು ಇರೋಲ್ಲ, ಎಲ್ಲ ಝೀರೋ ಇರುತ್ತೆ ಅಷ್ಟೇ. ಅದು ಯಾಕೆ ಬೇಕು ಈಗ ತಲೆ ಕೆಡಿಸ್ಕೋಬೇಡ್ರಿ. ಮುಂದೆ ನೀವು ಅಪ್ಲಿಕೇಶನ್ಸ್ ಎಲ್ಲ ಅಂದರೆ PUCಲೂ ಅಲ್ಲ, ಆ್ಯಕ್ಚುಯಲ್ ಅಪ್ಲಿಕೇಶನ್ಸ್ ಎಲ್ಲ ಬಂದಾಗ ಕೆಲವೊಂದು ಕಡೆ ಝೀರೋ ಮ್ಯಾಟ್ರಿಕ್ಸ್ ಬೇಕಾಗತ್ತೆ. ಅಥವಾ ಅಡಿಷನ್ ಅಂತ ಬಂದಾಗ ಒಂದು ಪ್ರಾಪರ್ಟಿ ಇದೆ, ಹೆಸರಿಗೆ ಅಷ್ಟೇ, ಬೇರೆ ಏನಕ್ಕೂ ಇಲ್ಲ. ಅಪ್ಲಿಕೇಶನ್ ಮುಂದೆ ತುಂಬ ಮುಂದೆ ನೋಡ್ತೀರ. ಸರಿ, ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸರ್ ಸುಡುಕು. ಸೊ ಸುಡುಕು ಯಾರಾದರೂ ಆಡಿದರೆ ಗೊತ್ತಿರುತ್ತೆ. ಜನರಲ್ ಆಗಿ ಏನಿರುತ್ತೆ, 9 ಕಾಲಮ್ಸ್ ಇರುತ್ತೆ, 9 rows ಇರುತ್ತೆ. ಆದರೆ ನೀವು ಸಾಲ್ವ್ ಮಾಡಬೇಕಾಗಿರೋದು ಈ ಫಸ್ಟು 1 ಸ್ಕ್ವೇರು, ನೆಕ್ಸ್ಟು, ಸೊ ಎಲ್ಲೆಲ್ಲ ಏನಿದೆ, ಇಟ್ ಈಸ್ ಆಲ್ 3x3, 3x3, 3x3. ಇಟ್ ಈಸ್ ಆಲ್ ಇನ್ ದ ಫಾರ್ಮ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಜನರಲ್ ಆಗಿ ಬರೀಬೇಕು ಅಂದರೆ m x ma, ಆರ್ ಇಫ್ ಯು ಆರ್ ರೈಟಿಂಗ್ m x n, ಕಂಡೀಷನ್ ಬರೀಬೇಕು ವೇರ್ m is equal to n. m x n ಅಂತ ಬರೆದ್ರಿ ಅಂದರೆ ಕಂಡೀಷನ್ ಬರೀಬೇಕು ವೇರ್ m is equal to n. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆರ್ಡರ್ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ rows. ಓಕೆ, ನೆಕ್ಸ್ಟ್. ಸರ್ ಇದೇನಿದೆ, ಕಲರ್. ಎಸ್, ಯಾಕೆ ಅಂದರೆ ಬೇಸಿಕ್ ಕಲರ್ಸ್ ಏನು, RGB. ಸೊ RGB ಪ್ರೈಮರಿ ಕಲರ್ಸ್. ಸೊ ಈ ಪ್ರೈಮರಿ ಕಲರ್ಸು ಯಾರಾದರೂ ಹೆಕ್ಸ್ ಕಲರ್ಸ್ ಅಂತ ಬರುತ್ತೆ, ಅಂದರೆ ಹೆಕ್ಸ್ ರೆಪ್ರೆಸೆಂಟೇಷನ್. ಸೊ ಅದು ನೋಡಿದ್ರಿ ಅಥವಾ ಕೆಲವೊಂದಿರುತ್ತೆ. ಸೊ ಹೆಂಗಿರುತ್ತೆ, 0 0 ಅಥವಾ F 0 0 0 0. ಸೊ ದಿಸ್ ಚೆಕ್ ಮಾಡಿರಿ, ಇದು RGBಯಲ್ಲಿ ಒಂದು ಕಲರ್ ಆಗಿರುತ್ತೆ. ಸಿಮಿಲರ್ಲಿ 0 0 F 0 0 RGBಲಿ ಒಂದು ಕಲರ್ ಆಗಿರುತ್ತೆ. 0 0 0 0 F ಸೇಮ್. ಇದೆಲ್ಲ ಗೊತ್ತಿರಲಿ, ಹೆಂಗೆ ಮಲ್ಟಿಪ್ಲೈ ಮಾಡ್ತಾರೆ ಇಲ್ಲಿ ನೋಡ್ರಿ. ಇಲ್ಲಿ ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಆದಾಗ ಏನಾಗುತ್ತೆ, ಡಯಾಗ್ನಲ್ ಎಲಿಮೆಂಟ್ಸ್ ಅಷ್ಟೇ ಇದೆ, ಅದ್ರ ಜೊತೆ ಮಲ್ಟಿಪ್ಲೈ ಆಗ್ತಿದೆ, ಹೆಂಗೆ ಕಲರ್ಸು ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಗ್ರಾಫ್ ನೋಡಿದ್ರಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ, ಬಟ್ ಅಟ್ಲೀಸ್ಟ್ ಒಂದು ಬೇಸಿಕ್ ಐಡಿಯಾ ಇರಲಿ. ಓಕೆ, ಯೂಸೇಜ್ ಇದ್ದೇ ಇದೆ. ಐ ಆಮ್ ಆ್ಯನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಸೊ ನಾ ಹೇಳ್ತಿರೋದು ಲೈಕ್ 10 years ಬ್ಯಾಕ್ DIP ಅಂತ ಓದಿದೆ, ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್. ಸೊ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಅಂತ ಹೋದಾಗ ಹ್ಯಾವ್ ಯೂಸ್ಡ್ ಮ್ಯಾಟ್ರಿಕ್ಸ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್. ಸೊ ಮ್ಯಾಟ್ರಿಕ್ಸ್ ಮೇಲೆ ಸಾಕಷ್ಟು ಕಾನ್ಸೆಪ್ಟ್ಸ್ ಇತ್ತು. ಸೊ ಬೇಕು, ಈಗಂತೂ ಇಮೇಜ್ ಪ್ರೊಸೆಸಿಂಗ್ ಅಂದರೆ ಎಷ್ಟು ಡಿಮ್ಯಾಂಡ್ ಇದೆ, ಸೊ ಬೇಕು, ಗೊತ್ತಿರಲಿ. ಫೈನ್. ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನಂಗಿದ್ರೆ, ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್, ಇದೇನು ಡಯಾಗ್ನಲ್ ಎಲಿಮೆಂಟ್ಸ್ ಇರುತ್ತಲ್ಲ ಅದು ಬಿಟ್ಟು ಇನ್ನೆಲ್ಲ 0 ಇರುತ್ತೆ. ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ವಿಲ್ ಬಿ 0. ಸಿಂಪಲ್. ಸರ್ ಹಾಗಂದರೆ ಡಯಾಗ್ನಲ್ ಎಲಿಮೆಂಟ್ 0 ಆಗಬಾರ್ದಾ? ಆಗ್ಬೋದು, ಆದರೆ ಅಟ್ಲೀಸ್ಟ್ ಒಂದು ಡಯಾಗ್ನಲ್ ಎಲಿಮೆಂಟ್ ಆದರೂ non-0 ಇರಬೇಕು. ಒಂದು ಡಯಾಗ್ನಲ್, ಸಿಂಪಲ್ ಎಲ್ಲ ಬೇಡ, ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಅಂತ ಬರೀರಿ, ಮುಗಿತು. ಓಕೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಇಮೇಜ್ ಯಾಕೆ ತೊಗೊಂಡಿದ್ದೇನೆ ಅಂದರೆ, ಅಗೇನ್ ನಮ್ಮ ಸ್ಟೂಡೆಂಟ್ಸ್ ಇದ್ರೆ ಅಂತೂ ಸಾಕಷ್ಟು ರಿಲೇಟ್ ಮಾಡ್ತಾರೆ. ಯಾಕಂದರೆ ಮಳೆ ಬರಲಿ, ಬಿಸಿಲು ಇರಲಿ, ಏನೇ ಇರಲಿ, ನಾನಂತೂ ಕ್ಲಾಸ್ ಮಾಡೋದು ಬಿಡ್ತಿರಲ್ಲ. ಒಂದು ಸಲ ಫ್ಲಡ್ಸ್ ಬಂದಿತ್ತು 2019 ಆದರೂ ನಾನು ಕರೆದು ಕ್ಲಾಸ್ ತೊಗೊಂಡಿದ್ದೆ ಆ್ಯಂಡ್ ಹಾಸ್ಟೆಲಲ್ಲಿ ಹಿಡ್ಕೊಂಡು, ಏನೇ ಆಗಲಿ ನಾನು ಬಿಡಲ್ಲ. ಸೊ ಅದಕ್ಕೆ ಇಮೇಜ್ ಏನಾಗ್ತಿದೆ, ಚಿಕ್ಕದಿದೆ, ಸ್ವಲ್ಪ ದೊಡ್ಡದಾಯಿತು.
ದೊಡ್ಡದಾಗ್ತಿದೆ. ಹೆಂಗೆ ದೊಡ್ಡದಾಗ್ತಿದೆ? ಇನ್ ದ ಸೇಮ್ ರೇಷಿಯೋ. ರೇಷಿಯೋ ಇಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಇಟ್ ಈಸ್ ನಥಿಂಗ್ ಬಟ್ ಸ್ಕೇಲಾರ್. ಅಂದರೆ ಒಂದೇ ರೇಷಿಯೋಲಿ ಮಲ್ಟಿಪ್ಲೈ ಆಗಿ ದೊಡ್ಡದಾಗ್ತಿದೆ. ಹಿಂಗೆ ಡ್ರ್ಯಾಗ್ ಮಾಡಿದಾಗ ನೀವು ಕರೆಕ್ಟಾಗಿ ಡ್ರ್ಯಾಗ್ ಮಾಡಬೇಕು, ಇಲ್ಲಾಂದರೆ ಅದ್ರದ್ದು ಆಸ್ಪೆಕ್ಟ್ ರೇಷಿಯೋ ಅಂತಾರೆ, ಆಸ್ಪೆಕ್ಟ್ ರೇಷಿಯೋನೇ ಚೇಂಜ್ ಆಗ್ಬಿಡುತ್ತೆ. ಆವಾಗ ಇಮೇಜ್ ಏನಾಗುತ್ತೆ, ಕರೆಕ್ಟಾಗಿ ಕಾಣಿಸಲ್ಲ. ಹಿಂಗಂದರೆ ಒಂದು ಕಡೆ ಹಿಂಗೆ ಎಳ್ದಂಗೆ, ಇನ್ನೊಂದು ಕಡೆ ದೊಡ್ಡದ. ಸೊ ಅದಕ್ಕೆ ಆಸ್ಪೆಕ್ಟ್ ರೇಷಿಯೋ ಕರೆಕ್ಟಾಗಿರಬೇಕು. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ನೋಡಂಗಿದ್ರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಿರುತ್ತೆ, ಸೇಮ್ ಇರುತ್ತೆ. ಹಾಗಂತ ಯಾವುದೋ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ 0 ಆಗೋಕ್ಕಾಗಲ್ಲ. ಬೇರೆ ಇರುತ್ತೆ ಬಟ್ ಬೇಡ. ಸೊ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನಾನ್ ಝೀರೋ ಆ್ಯಂಡ್ ನಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಈಸ್ 0. ಅದೇ ಐಡೆಂಟಿಟಿ ಆರ್ ಯೂನಿಟ್ ಸೇಮ್, ಇಟ್ಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸು ಡಯಾಗ್ನಲ್ ಮ್ಯಾಟ್ರಿಕ್ಸು ವೇರ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ವೇರ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಇಸ್ 1 ಏಕ್. ಫೈನ್. ರೋ ಮ್ಯಾಟ್ರಿಕ್ಸ್ ಎಲ್ಲ ಡೆಫಿನೇಷನ್ಸ್ ಇದೆ, ನೋಡ್ಕೊಳ್ರಿ. ನಾನು ಇದನ್ನು ಮತ್ತೇನು ಹೇಳೋಕೆ ಹೋಗಲ್ಲ. ಓಕೆ. ಸೊ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್, 2 ಮ್ಯಾಟ್ರಿಕ್ಸ್ ಇದೆ ಸರ್. ಈಕ್ವಲ್ ಯಾವಾಗ ಅಂತೀವಿ? ಸಿಂಪಲ್ಲು. ಫಸ್ಟ್ ಏನಿರಬೇಕು, ಆರ್ಡರ್ ಸೇಮ್ ಇರಬೇಕು. ಎದು ಆರ್ಡರ್ ಏನಿರುತ್ತೆ, ಬಿದು ಅದೇ ಆರ್ಡರ್ ಇರಬೇಕು. ಇದು 2x2, ಇದು 3x3 ಇರೋಕ್ಕಾಗಲ್ಲ. 2x2 ಇದ್ರೆ 2x2ನೇ. ಆ್ಯಂಡ್ ಎಲಿಮೆಂಟ್ಸ್ ಶುಡ್ ಆಲ್ಸೋ ಬಿ ಸೇಮ್. ಸೊ ಎಲಿಮೆಂಟ್ಸ್ ಅಂದರೆ ಇಲ್ಲಿ 1 ಇತ್ತು ಅಂದರೆ ಇಲ್ಲೂ 1, ನೆಕ್ಸ್ಟು 2, 3, 4. ಅದ್ರ ಎಲಿಮೆಂಟ್ಸ್ ಅದ್ರ ಪೊಸಿಷನಲ್ಲಿ ಏನಿರುತ್ತೆ ಸೇಮ್ ಇರಬೇಕು. ಸರ್ ಸಿಂಪಲ್. ಹೌದು ಸಿಂಪಲ್. ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳಿದ್ದಾರೆ. ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಹಿಂಗೆ ಅನ್ನೋಷ್ಟಲ್ಲಿ ಮಾಡ್ಬೋದು, ಬಟ್ ಥಿಯರಿ ಬಂದಾಗ ಎಲ್ಲ ಬರ್ದದ್ದು ತೋರಿಸ್ಬೇಕು. CET ಆಯಿತು ಅಂದರೆ ಅಥವಾ MCQ ಕೇಳಿದ್ರು ಅಂದರೆ x = -3, z = 2, a = 4. ಮುಗೀತು. ನಾನು ಸಾಲ್ವ್ ಮಾಡಬೇಕಾಗಿಲ್ಲ, ಹಾಗೆ ಹೇಳ್ಬೋದು. ಆದರೆ ಏನು ಮಾಡೋಕ್ಕಾಗಲ್ಲ, ಥಿಯರಿ ಅಂತ ಬಂದಾಗ. ಸೊ ಈಕ್ವಾಲಿಟಿ ಕಂಡೀಷನ್ ಏನಿದೆ, a = b. ಸೊ a = b ಆದಾಗ x + 3 = ಸ್ವಲ್ಪ ಡಾರ್ಕ್ ಕಲರ್ ತೊಗೊತೀನಿ ಕಾಣಿಸ್ಲಿ. ಸೊ x + 3 = 0. ಸೊ x + 3 = 0, x = -3. ಸಿಮಿಲರ್ಲಿ ನೆಕ್ಸ್ಟು z + 4 = 6. ಸೊ z + 4 = 6, z = 2. ಸಿಮಿಲರ್ಲಿ ಕಲರ್ ಚೇಂಜ್, ಪಿಂಕ್. -6 ಇದೆ, -6 ಇದೆ, ಅದೇನು ಬೇಕಿಲ್ಲ. a - 1 = 3. ಸೊ a - 1 = 3, a = 4. ಆಯ್ತಲ್ಲ. MCQ ಇತ್ತು ಅಂದರೆ ಎಷ್ಟು ಈಸಿ. ಏನು ಮಾಡೋದು? ಅಡಿಷನ್ ಆಫ್ ಮ್ಯಾಟ್ರಿಕ್ಸ್, ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಕ್ಸ್, ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ನೋಡೋಣ ವಿತ್ ಆನ್ ಎಕ್ಸಾಂಪಲ್. ಸೊ IA1 IA2 ಇಂಟರ್ನಲ್ಸ್ ಎಲ್ಲ ಬರೆದಿರ್ತೀರಲ್ಲ. ಓಕೆ. ಸೊ ಇಂಟರ್ನಲ್ಸ್ 1, ಲೆಟ್ ಮಿ ಟೇಕ್ ದಿಸ್ ಆಸ್ x, y, z ಸ್ಟೂಡೆಂಟ್. ಸಿಮಿಲರ್ಲಿ ಇಂಟರ್ನಲ್ 2 x, y, z ಸ್ಟೂಡೆಂಟ್. ಸೊ ಎರಡನ್ನೂ ಆ್ಯಡ್ ಮಾಡಬೇಕಾದ್ರೆ ನಾನು ಎಕ್ಸ್ದು ಫಿಸಿಕ್ಸ್ ಏನಿದೆ, ಕ್ಯಾನ್ ಐ ಆ್ಯಡ್ ಇಟ್ ವಿತ್ ಮ್ಯಾಥ್ಸ್? ಇಲ್ಲ ಅಲ್ಲ. ಸೊ ಪೊಸಿಷನ್ ಏನು? ಪೊಸಿಷನ್ ಈಸ್ ಇಂಪಾರ್ಟೆಂಟ್. ಸೊ ವೆನೆವರ್ ಐ ಆಮ್ ಆ್ಯಡಿಂಗ್ ಈಗ ಟೋಟಲ್. ಸೊ ಟೋಟಲ್ ಮಾಡಬೇಕಾದ್ರೆ ಏನು ಮಾಡಬೇಕು? ಪೊಸಿಷನ್ ಆಫ್ ಎಲಿಮೆಂಟ್ಸ್ ಈಸ್ ಇಂಪಾರ್ಟೆಂಟ್. ಅಂದರೆ ಎಕ್ಸ್ ತೊಗೊಂಡಾಗ ಫಿಸಿಕ್ಸ್ ತೊಗೊಂಡ್ರೆ ಎಕ್ಸ್ದು ಫಿಸಿಕ್ಸೇ ತೊಗೋಬೇಕು ಆ್ಯಡ್ ಮಾಡಬೇಕಾದ್ರೆ. ಸೊ 80 + 90, ಸೊ ಏನಾಯಿತು? 80, 90, 170. ಸಿಮಿಲರ್ಲಿ ಎಕ್ಸ್ದು ಮ್ಯಾಥ್ಸ್ ತೊಗೊಂಡ್ರೆ ಇಲ್ಲಿ ಸೆಕೆಂಡ್ ಇಂಟರ್ನಲ್ ಎಕ್ಸ್ದು ಮ್ಯಾಥ್ಸೇ, ಸೊ ಆ್ಯಡ್ ಮಾಡಿದಾಗ 180. ಸೊ ಮಿಕ್ಕಿದ್ದು ನೀವು ಮಾಡ್ಕೊಳ್ರಿ. ಸೊ ಐ ಗೆಸ್ ವೈ ಅಂತಾರನೇ, ಆದರೆ ಅಲ್ಲ, ಬಿಕಾಸ್ ಮ್ಯಾಥ್ಸ್ ಈಸ್ ಮೈ ಫೇವ್ರೆಟ್. ಸೊ ಸೆಕೆಂಡ್ PUC ಮ್ಯಾಥ್ಸ್ 99. ಐ ಸ್ಟಿಲ್ ರಿಮೆಂಬರ್ 1 ಮಾರ್ಕ್ಸ್ ಎಲ್ಲ ಹೋಯ್ತು ಅಂತ ಇವತ್ತವರೆಗೂ ನಂಗೆ ಬೇಜಾರಾಗುತ್ತದೆ. ಫಿಸಿಕ್ಸ್, ಎಸ್, ಐ ವಾಸ್ ಗುಡ್. ಓಕೆ. ಸೊ ಎಲಿಮೆಂಟ್ಸ್ ಖಾಲಿ ಬಿಡಬಾರ್ದು, ಫಿಲ್ ಮಾಡಬೇಕು, ನಿಮಗೆ ಬಿಟ್ಟಿದೆ. ಫೈನ್. ಪ್ರಾಪರ್ಟೀಸ್, ಸಿಂಪಲ್ ಪ್ರಾಪರ್ಟೀಸು, ಕ್ಯುಮಿಡೇಟಿವು, ಅಡಿಟಿವು, ಅಡಿಟಿವ್ ಐಡೆಂಟಿಟಿ, ನೆಕ್ಸ್ಟು ಅಡಿಟಿವ್ ಇನ್ವರ್ಸು. ಸೊ ಇದೆಲ್ಲ ಬರ್ತೀನಿ. ಸೊ ಈಗ ಅಷ್ಟು ಹೇಳಿದ್ನಲ್ಲ, ನಲ್ ಮ್ಯಾಟ್ರಿಕ್ಸ್. ಎಗೆ ನಲ್ ಮ್ಯಾಟ್ರಿಕ್ಸ್ ಆ್ಯಡ್ ಮಾಡಿರಿ, ನಲ್ ಮ್ಯಾಟ್ರಿಕ್ಸ್ ಆ್ಯಡ್ ಮಾಡಿರಿ, ಏನೂ ಡಿಫ್ರೆನ್ಸ್ ಆಗಿಲ್ಲ, ಏನೇ ಇದೆ. ಇನ್ವರ್ಸ್ ರಿಮೆಂಬರ್, ನೆನ್ಪಿಡ್ಕೊಳ್ಳಿ, ಐ ವಿಲ್ ಕಮ್ ಬ್ಯಾಕ್ ಲೇಟರ್. ಸೊ ಇನ್ವರ್ಸ್ ಅಂತ ತೊಗೊಂಡಾಗ ಸಿಂಪಲ್ ಎಕ್ಸಾಂಪಲ್,
ಸೊ ಎ 1 2 -3 4 ಈಗ ಒಂದು ಮ್ಯಾಟ್ರಿಕ್ಸ್ ಅಂತ ತಗೊಳ್ಳೋಣ. ಅಡಿಟಿವ್ ಇನ್ವರ್ಸ್ ತಗೋಬೇಕಾದ್ರೆ ಸಿಂಪಲ್ ಸೈನ್ ಚೇಂಜ್ ಮಾಡ್ರಿ. ಇಟ್ ಡಸಂಟ್ ಮೀನ್ ದಟ್ ಅಡಿಟಿವ್ ಇನ್ವರ್ಸ್ ಮೈನಸ್ ಇದೆ ಎಲ್ಲ ಮೈನಸ್ ಆಗಬೇಕು ಅಲ್ಲ, ಮಾಡ್ತೀರಾ ಮಿಸ್ಟೇಕ್ ಮಾಡ್ತಾರೆ, ಅದಾಗತ್ತೆ ನ್ಯಾಚುರಲ್ ಟೆಂಡೆನ್ಸಿ. ಬಟ್ ಅಡಿಟಿವ್ ಇನ್ವರ್ಸ್ ಅಂದಾಗ ಸೈನ್ ಚೇಂಜ್ ಆಗಬೇಕು. ಸೊ +1 ಇರೋದು -1, +2 ಇರೋದು -2, -3 ಇರೋದು +3, +4 ಇರೋದು -4. ಏನು ಬರೀಬೇಕು ಅಂತ ಹೋದ -4 ಅಡಿಟಿವ್ ಇನ್ವರ್ಸ್. ನೆನಪಿರಲಿ, ನೆಕ್ಸ್ಟು ಕಾನ್ಸೆಪ್ಟ್ಸ್ ಬರ್ತೇನೆ. ಫೈನ್. ಸೊ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಗೇನ್ ಪ್ರಾಪರ್ಟೀಸ್ ಸಿಂಪಲ್, ಇದೇನು ಹೇಳ್ಬೇಕು ಹೇಳ್ರಿ. ಸೊ ಕೆ ಏನಿದೆ ಇಟ್ಸ್ ಎ ಸ್ಕೇಲಾರ್ ನಂಬರ್. ಸೊ ಏನಾಗುತ್ತೆ, ಸಪ್ರೇಟಾಗಿ ಎ ಜೊತೆ ಮಲ್ಟಿಪ್ಲೈ ಆಗುತ್ತೆ, ಸಪ್ರೇಟಾಗಿ ಬಿ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸಿಮಿಲರ್ಲಿ ಐ ಈಸ್ ಆನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ಡರ್ ಈಸ್ ಇಂಪಾರ್ಟೆಂಟ್ ಆಫ್ ಆರ್ಡರ್ ಎ. ಸೊ ಎದು ಏನು ಆರ್ಡರ್ ಇರುತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸು ಅದೇ ಆರ್ಡರ್ ಇರಬೇಕು, ಇಂಪಾರ್ಟೆಂಟ್. ಓಕೆ, ಸೊ ಇದೆರಡು ಆ್ಯಡ್ ಮಾಡಿ ಎ ಜೊತೆ ಮಲ್ಟಿಪ್ಲೈ ಮಾಡೋದು ಹೆಂಗಿರುತ್ತೆ ಅಂದರೆ ಕೆ ನ ಎ ಅಗೇನ್ ಐಡೆಂಟಿಟಿ ಮಲ್ಟಿಪ್ಲೈಡ್ ವಿತ್ ಎ ಈಸ್ ನಥಿಂಗ್ ಬಟ್ ಕೆ ಎ ಪ್ಲಸ್ ಏನೇ ಆಗುತ್ತೆ. ಮುಂದೆ ನೋಡೋಣ ಮಲ್ಟಿಪ್ಲಿಕೇಶನ್ ಬಂದಾಗ. ಫೈನ್. ಓಕೆ, ಪ್ರಾಬ್ಲಮ್. ಲೆಟ್ಸ್ ಗೆಟ್ ಇನ್ ಟು ದ ಪ್ರಾಬ್ಲಮ್. x + y, x - y. ದ ಪ್ರಾಬ್ಲಮ್ ಎಲ್ಲ ಯಾಕೆ ಕೊಡ್ತಾರೆ ಅಂತ ಗೊತ್ತಾಗಲ್ಲ. ಸಿಂಪಲ್, 10th ಅವರು ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಯಾವುದು? ಸಬ್ಸ್ಟಿಟ್ಯೂಷನ್ನು, ಎಲಿಮಿನೇಷನ್ ಮೆಥಡು ಅಷ್ಟೇ. x + y, x - y ಇದೆ, ಇಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಅವ್ರಿಗೆ ನಂಬರ್ಸ್ ಕೊಡ್ತಿದ್ರು, ಅಷ್ಟೇ ಡಿಫ್ರೆನ್ಸು. ಸೊ ಸಬ್ಸ್ಟಿಟ್ಯೂಷನ್ ಎಲಿಮಿನೇಷನ್ ಏನೋ ಮಾಡಿರಿ. ಇಲ್ಲಿ +y ಇದೆ, -y ಇದೆ. ಸೊ ಎರಡು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ ಅಷ್ಟೇ ಉಳೀತು, 2x ಆಯಿತು. ಸೊ 7 + 3 10, 0 + 0 0, 2 + 0 2, 5 + 3 8. ಇನ್ನು ಸ್ಕೆಲಾರ್ಗೆ ಬಂದೆ ಎಲ್ಲ ಆಗಲೇ. ಓಕೆ, ಸ್ಕೆಲಾರ್ ಹಿಂದೆ ನೋಡಿದ್ವಿ, ಇಲ್ಲಿ ಡಿವಿಷನ್ ಆಗ್ತಿದೆ. ಸೊ ಎಕ್ಸ್ ಏನಾಯಿತು, ರೈಟ್ ಸೈಡಿಗೆ ಬಂದಾಗ ಡಿವೈಡ್ ಆಗುತ್ತೆ. ಸೊ ಹಾಫಿಂದ ಡಿವೈಡ್ ಆಗುತ್ತೆ. ಸೊ ನಾನು ಡೈರೆಕ್ಟೇ ಮಾಡ್ತಿದ್ದೀನಿ. ಸೊ 10 / 2. ಓಕೆ, ಬರೀಬೇಕಾ? ಆಯಿತು, ಬರಿತೀನಿ. 10 0s 2 8. ಸೊ ಏನಾಯಿತು, ಎಕ್ಸ್ ಈಸ್ ಈಕ್ವಲ್ ಟು ಎಲ್ಲಾದ್ರ ಜೊತೆ ಇಂಡಿವಿಜುವಲ್ ಆಗಿ ಡಿವೈಡ್ ಆಗುತ್ತೆ, ಅಂದರೆ ಮಲ್ಟಿಪ್ಲಿಕೇಶನ್. ಓಕೆ, ಸೊ ಹಾಫ್ ಏನಿದೆ ಇಂಡಿವಿಜುವಲ್ ಆಗಿ. ಸೊ ಒಂದ್ಸಲಿ ಮಾಡಿದ್ರೆ ಮುಗೀತು ಅಲ್ಲ. ಹಾಫ್ 10 5 0, ಹಾಫ್ ಇಂಟು 2 1, ಹಾಫ್ ಇಂಟು 8 4. ಸರ್ ಇದೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆ ಮಾರ್ಕ್ಸ್ ಅಂತ ಬಂದಾಗ ನಿಮ್ಮ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಒಂದೇ ಸಲ ಎಲ್ಲದಕ್ಕೂ ಹಾಕ್ಬೋದು. ಸಿಮಿಲರ್ಲಿ ನಿಮ್ಮದು ಈಗೇನೋ ಇನ್ಕ್ರೀಸ್ ಮಾಡಬೇಕು, ಸಿ ಇ ಟಿಲೇನೋ ಇನ್ಕ್ರೀಸ್ ಮಾಡಬೇಕು, ಒಂದು ಗ್ರೇಸ್ ಮಾರ್ಕ್ಸ್ ಕೊಡಬೇಕು, ಅಡಿಷನ್ ಆಗುತ್ತೆ, ಬಟ್ ಹೇಳ್ತಿರೋದು ಇನ್ ಜನರಲ್. ಫೈನ್. ಎಕ್ಸ್ ಆಯಿತು. ವೈ ಹೆಂಗೆ? ಎಕ್ಸನ್ನೇ ಯಾವುದಾದ್ರೂ ಈಕ್ವೇಷನಲ್ಲಿ ಹಾಕ್ರಿ. ಫಸ್ಟ್ ಈಕ್ವೇಷನಲ್ಲೇ ಹಾಕಿದ್ರೆ ಸೊ ಏನಾಗುತ್ತೆ, ಎಕ್ಸ್ ಏನು ಬಂತು 5 0 1 4 ಪ್ಲಸ್ ವೈ ಇಸ್ ಈಕ್ವಲ್ ಟು 7 0 2 5. ಹಿಂಗಾದರೂ ಮಾಡ್ಬೋದು, ಇಲ್ಲ ಇದರಲ್ಲೇ ಸೈನ್ ಚೇಂಜ್ ಮಾಡ್ಕೊಂಡಾದರೂ ಮಾಡ್ಬೋದು. -2y ಬರುತ್ತೆ, ಎಕ್ಸ್ ಕ್ಯಾನ್ಸಲ್ ಆಗಿ. ಆಮೇಲೆ ಎನಿ ಮೆಥಡ್ ನಿಮಗೆ ಬಿಟ್ಟಿದ್ದು. ಸೊ ವೈ ನಾನು ಸಬ್ಟ್ರಾಕ್ಷನ್ ಮಾಡ್ತಿಲ್ಲ, ಸೊ ಅದಕ್ಕೆ ಈ ಒಂದು ಕ್ವಶನ್ ಮಾಡ್ತಿದ್ದೀನಿ. ಸೊ 7 0 2 5 ಲೆಫ್ಟ್ ಸೈಡ್ ಬರೀಬೇಕಾದ್ರೆ ಸ್ಕ್ವೇರ್ ಬ್ರ್ಯಾಕೆಟ್ ಕರೆಕ್ಟ್ ಬರಲ್ಲ, ಏನು ನೋಡ್ಕೊಬೇಡ್ರಿ. ಸೊ 5 0 1 4. ಸೊ ಏನಾಗುತ್ತೆ, 7 - 5 2, ನೆಕ್ಸ್ಟು 0 2 - 1 2, 5 - 4 1. ಇದೆಲ್ಲ ಯಾಕೆ ಕೇಳ್ತಾರೆ? ಸಿಂಪಲ್. ನಾನು ಮಾಡಲ್ಲ, ನೀವು ಮಾಡ್ರಿ. ಹಿಂದೆ ಮಾಡಿದ್ನಲ್ಲ, ಈಸಿ ತಾನೆ? ಎಸ್, ಹಿಯರ್ ಕಮ್ಸ್ ದ ನೆಟ್ಫ್ಲಿಕ್ಸ್. ಆಲ್ ದ ಮೂವಿ ಲವರ್ಸ್ ರೆಕಮೆಂಡೇಶನ್. ಓಕೆ, ಇದಾಮೇಲೆ ನೋಡೋಣ. ರೆಕಮೆಂಡೇಶನ್. ಸೊ ಈಗ ಮೂವೀಸ್ ಏನಿದೆ, ದಿಸ್ ಇಸ್ ಮೂವೀಸ್. ಅಂದರೆ ಫಾರ್ ಎಕ್ಸಾಂಪಲ್ ಆ್ಯಕ್ಷನ್ ಮೂವಿ, ಕಾಮಿಡಿ ಮೂವಿ, ಥ್ರಿಲ್ಲರ್ ಮೂವೀಸ್. ಸೊ ಇದೇನಿದೆ, ಯೂಸರ್ 1, ಯೂಸರ್ 2. ಸೊ ದಿಸ್ ಇಸ್ ಫಾರ್ ಯೂಸರ್ 1, ಯೂಸರ್ 2. ಸೊ ಅಂದರೆ ಏನರ್ಥ,
ಯೂಸರ್ 1 ಈಸ್ ಮೋರ್ ಇಂಟ್ರೆಸ್ಟೆಡ್ ಇನ್ 5 ಆ್ಯಕ್ಷನ್ ಮೂವೀಸ್ 2 ಕಾಮಿಡಿ ಮೂವೀಸ್ ಅಥವಾ ಸಮಥಿಂಗ್ ಲೈಕ್ ದಟ್. ಅಂದರೆ ಎಷ್ಟು ಮೂವೀಸ್ ವಾಚ್ ಮಾಡ್ತೀರಾ ಅಥವಾ ರೇಟಿಂಗ್ ಹೆಂಗೆ ಕೊಡ್ತಿದ್ದಾರೆ ಅನ್ನೋದ್ರ ಮೇಲೆ. ಸೊ ಈಗ ಬೇಸ್ಡ್ ಆನ್ ದಿಸ್ ನಾನು ಸಿಂಪಲಾಗಿ ಜಸ್ಟ್ ಸಣ್ಣ ಎಕ್ಸಾಂಪಲ್ ಕೊಡ್ತಿರೋದು. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗಿ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಯಾವುದು ಜಾಸ್ತಿ ನೋಡ್ತಿದ್ದಾರೆ, ಯಾವುದು ಜಾಸ್ತಿ ಇಷ್ಟ ಆಗ್ತಿದೆ, ರೇಟಿಂಗ್ಸ್ ಎಲ್ಲ ಕನ್ಸಿಡರ್ ಮಾಡಿ, ಸೊ ಅದರದ್ದು ವ್ಯೂ ಎಷ್ಟು ಫುಲ್ ನೋಡ್ತಿದ್ದಾರೋ ಅಥವಾ ಜಸ್ಟ್ ಓಪನ್ ಮಾಡಿ ಬಿಡ್ತಿದ್ದಾರೋ, ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್. ಬಟ್ ಬೇಸ್ಡ್ ಆನ್ ದ ಮೂವೀಸ್, ಬೇಸ್ಡ್ ಆನ್ ದ ಯೂಸರ್ಸ್, ಇಟ್ ರೆಕಮೆಂಡ್ಸ್ ನೆಕ್ಸ್ಟ್ ಯಾವ ಮೂವಿ ನೋಡಬೇಕು. ಈ ನಿಮಗೆ ಏನು ರೆಕಮೆಂಡೇಶನ್ ಬರುತ್ತೆ ನಿಮ್ಮ ಫ್ರೆಂಡ್ಗೂ ಅದೇ ರೆಕಮೆಂಡೇಶನ್ ಬರ್ಬೋದು. ಯಾವಾಗ ಸೇಮ್ ಅಂದರೆ ನಿಮ್ಮ ವ್ಯೂ ಪ್ಯಾಟ್ರನ್ ಏನಿದೆ ನಿಮ್ಮ ಫ್ರೆಂಡ್ದು ವ್ಯೂ ಪ್ಯಾಟ್ರನ್ ಸೇಮ್ ಇತ್ತು ಅಂದರೆ ಬರುತ್ತೆ, ಇಲ್ಲ ಅಂದರೆ ಇಬ್ರಿಗೂ ಬೇರೆ ಬೇರೆ. ಓಕೆ, ಸೊ ಆ್ಯಕ್ಷನ್ ಬೇಕೋ, ಕಾಮಿಡಿ ಬೇಕೋ, ರೊಮ್ಯಾನ್ಸ್ ಬೇಕೋ, ಹಾರರ್ ಥ್ರಿಲ್ಲರ್ ಬೇಕಾ? ಕೆಲವೊಂದ್ಸಲ ಬಿಂಗಿ ವಾಚ್ ಅಂತ ಮಾಡ್ತಾರೆ, ಬಿಂಗಿ ವಾಚ್. ಸೊ ಆಮೇಲೆ ಎಷ್ಟೊಂದು ದಿವಸ ಎಷ್ಟೊಂದು ವರ್ಷಗಳಾದಮೇಲೆ ಬಿಂಗಿ ವಾಚಿಂಗ್ ಅಂತ ಬಂತು. ದಟ್ ವಾಸ್ ಎ ಬಿಸ್ನೆಸ್ ಫಾರ್ ನೆಟ್ಫ್ಲಿಕ್ಸ್. ಒಂದೇ ಸಲ ಹಾಕೋದು ಬೆಳಗ್ಗೆಯಿಂದ ರಾತ್ರಿವರೆಗೂ ನೋಡಿ ಮುಗಿಸಿ ಬಿಸಾಕೋದು. ಸೊ ಬಿಂಗಿ ವಾಚಿಂಗ್. ಸೊ ಇಲ್ಲಿ ನಾನು ಫಸ್ಟ್ ಯಾಕೆ ಮೂವಿ ತೊಗೊಂಡಿದ್ದೀನಿ, ಓಕೆ ಕಮಿಂಗ್ ಬ್ಯಾಕ್ ಟು ಮಲ್ಟಿಪ್ಲಿಕೇಶನ್. ಫಸ್ಟ್ ಯಾಕೆ ಮೂವಿ, ಸೆಕೆಂಡ್ ಯಾಕೆ ಯೂಸರ್ ತೊಗೊಂಡಿದ್ದೀನಿ ಅಂದರೆ, ಇಫ್ ಐ ವಾಂಟ್ ಎ ಲೆಟ್ಸ್ ಎ ನನಗೊಂದು ರೆಕಮೆಂಡೇಶನ್ ಮ್ಯಾಟ್ರಿಕ್ಸ್ ಬೇಕು. ಇಸ್ ಇಟ್ ಪಾಸಿಬಲ್ ಟು ಡೂ ಎಮ್ ಇಂಟು ಯು? ಇಸ್ ಇಟ್ ಪಾಸಿಬಲ್ ಟು ಡೂ ಎಮ್ ಇಂಟು ಯು? ಇಸ್ ಇಟ್ ಪಾಸಿಬಲ್? ಇದು ಗೊತ್ತಾಗಬೇಕು ಅಂದರೆ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಏನು ಬೇಸಿಕ್ಸು? ಬೇಸಿಕ್ಸ್ ಇಸ್, ಲೆಟ್ ಮಿ ಟೇಕ್ ಸಿಂಪಲ್ ಎಕ್ಸಾಂಪಲ್. ಈಗ ನಾವು ನೋಡಿದ್ದೀವಿ, ಲೆಟ್ ಮಿ ಟೇಕ್ ಎ ಆಸ್ 3x2, ಲೆಟ್ ಮಿ ಟೇಕ್ ಬಿ ಆಸ್ 2x3. ಸೊ ಈಗ, ಅಥವಾ ಬೇಡ, ಲೆಟ್ ಮಿ ಟೇಕ್ ಬಿ ಆಸ್ 2x4 ತೊಗೊಳ್ಳೋಣ. ಈಗ ಇಫ್ ಐ ವಾಂಟ್ ಎ ಬಿ, ಇಸ್ ಇಟ್ ಪಾಸಿಬಲ್ ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿ ಲಾಸ್ಟಲ್ಲಿ ಸ್ಟೇಟ್ಮೆಂಟ್ ಆಗಿದ್ನಲ್ಲ, ಇಫ್ ಕಾಲಮ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಈಕ್ವಲ್ ಟು ರೋ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಅಂದರೆ ಏನು? ಕಾಲಮ್ ಆಫ್ ಫಸ್ಟ್ ನೀವು ಹೆಂಗೆ ಬರೀತೀರೋ ಆರ್ಡರ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಆರ್ಡರ್ 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 ಈಸ್ ಇಂಪಾರ್ಟೆಂಟ್. ಅಂದರೆ ಫಸ್ಟ್ ಮ್ಯಾಟ್ರಿಕ್ಸ್ ಏನಿದೆ ಕಾಲಮ್, ಸೆಕೆಂಡ್ ಮ್ಯಾಟ್ರಿಕ್ಸ್ ಏನಿದೆ ರೋ. ಇದೆರಡು ಸೇಮ್ ಇದೆಯಾ? ಓಕೆ, ಕರೆಕ್ಟ್. 2 ಇದೆ, 2 ಇದೆ, ಸೇಮ್ ಇದೆ. ದೆನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಪಾಸಿಬಲ್. ಓನ್ಲಿ ದೆನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಪಾಸಿಬಲ್. ಸೊ ಈಗೇನು ಬಂತು? 2 ಹೋಯ್ತು, 3 ಅಲ್ಲೇನಿದೆ 4. ಸೊ ವೆನ್ ಯು ಮಲ್ಟಿಪ್ಲೈ ಎ ಬಿ, ಯು ಆರ್ ಗೆಟಿಂಗ್ ಎ ಮ್ಯಾಟ್ರಿಕ್ಸ್ ವಿಚ್ ಇಸ್ ಆಫ್ ದ ಆರ್ಡರ್ 3x4. The other way around. ಈಗ if I take BA, is this possible? Possible ಇದೆಯಾ? BA possible ಇದೆಯಾ? ಸೊ BA ಪಾಸಿಬಲ್ ಇದೆಯಾ ಅಂದರೆ ಇದೇ ಮ್ಯಾಟ್ರಿಕ್ಸ್ನ ಇಲ್ಲಿ ತೊಗೊತೀನಿ, ಬಿಕಾಸ್ ಹಾಗೆ ನೋಡೋದಕ್ಕೆ ಕನ್ಫ್ಯೂಸ್ ಆಯಿತು ಅಂದರೆ ಏನಿದೆ ಆರ್ಡರು 2x4. ಸೊ ಬಿ ಫಸ್ಟ್ ಮ್ಯಾಟ್ರಿಕ್ಸ್ದು ಕಾಲಮ್. ಸೊ ಫಸ್ಟ್ ಮ್ಯಾಟ್ರಿಕ್ಸು ಕಾಲಮ್ ಏನಿದೆ? ಓಕೆ, ಫಸ್ಟ್ ಮ್ಯಾಟ್ರಿಕ್ಸು ಕಾಲಮ್ 4, ಸೆಕೆಂಡ್ ಮ್ಯಾಟ್ರಿಕ್ಸ್ ಇಲ್ಲಿ ಎ, ಸೆಕೆಂಡ್ ಮ್ಯಾಟ್ರಿಕ್ಸ್ದು ರೋ 3. 4 is not equal to 3. Hence, BA multiplication is not possible, not at all possible. So, that's the reason ಹಿಂದೆ ನೋಡಿದಾಗ MU is not possible. So, it's the user into their movie preference or movie rating. It can be anything. Fine. ಇದು ರೇಟಿಂಗ್ ಆಗಿರ್ಬೋದು, ಜಸ್ಟ್ ನಿಮ್ಗೆ ಸಿಂಪಲ್ ಆಗಿ ಎಕ್ಸಾಂಪಲ್ ಅಂತ ಕೊಟ್ಟಿದ್ದು. ಸೊ ಯೂಸರ್ ಬೇಸ್ಡ್ ಆನ್ ದ ಮೂವಿ ರೆಕಮೆಂಡೇಶನ್ ಆರ್ ರೇಟಿಂಗ್ಸ್ ಆರ್ ದೇರ್ ವ್ಯೂಸ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಇಟ್ಸ್ ಓನ್ಲಿ UM. ಯಾಕೆ? ವಾಟ್ ಈಸ್ M? M is of the order 3x3. U is of the order 2 rows 3 columns. ಸೊ ಏನು ಸರಿ ಎಸ್ ನೋಡಿ, ಅದಕ್ಕೆ ನನಗೂ ಇಲ್ಲಿ ನೋಡಿ ಕನ್ಫ್ಯೂಸ್ ಆಯ್ತು, ಇಮ್ಮಿಡಿಯೇಟ್ ಕನ್ಫ್ಯೂಸ್ ಆಯ್ತು. ಇಲ್ಲಿ 3 ನೋಡ್ತೀನಿ, ಅಲ್ಲಿ 2 ನೋಡ್ತೀನಿ, ಅಲ್ಲ. ಸೊ U ಈಸ್ ಫಸ್ಟ್. ಸೊ U ಫಸ್ಟ್ ಅಂದರೆ U ಏನಾಯಿತು? Uದು 2x3. ಸೊ U ಫಸ್ಟ್ ಆಯಿತು ಅಂದಾಗ
ಫಸ್ಟ್ ಮ್ಯಾಟ್ರಿಕ್ಸ್ದು ಕಾಲಮ್, ಸೆಕೆಂಡ್ ಮ್ಯಾಟ್ರಿಕ್ಸ್ದು ರೋ, 3 3 ಕರೆಕ್ಟ್ ಇದೆ. ಸೊ ವಾಟ್ ಎವರ್ ದ ರೆಕಮೆಂಡೇಶನ್ ದಟ್ ಯು ಆರ್ ಗೆಟಿಂಗ್ ವಿಲ್ ಬಿ ಆಫ್ ದ ಆರ್ಡರ್ 2 x 3. ಸೊ ರೆಕಮೆಂಡೇಶನ್ ಮ್ಯಾಟ್ರಿಕ್ಸ್. ಓಕೆ, ಸೊ ಆರ್ಡರ್ ನೆನ್ಪಿಟ್ಕೊಳ್ಳಿ. ಸೊ ಈಗ ಕಮ್ಯೂಟೇಟಿವ್ ಲಾ ಸಿಂಪಲ್, ಇದ್ರ ಜೊತೆ ಮಲ್ಟಿಪ್ಲಿಕೇಶನ್ ನೋಡೋಣ, ಹಾಗೆ ಪ್ರಾಕ್ಟೀಸ್ ಆಗುತ್ತೆ. ಈಸ್ ಕಮ್ಯೂಟೇಟಿವ್ ಲಾ ಆಲ್ವೇಸ್ ಅಪ್ಲಿಕೇಬಲ್ ಮಲ್ಟಿಪ್ಲಿಕೇಶನ್ ಅಲ್ಲಿ? ಹಿಂದೆನೇ ನೋಡಿದ್ವಲ್ಲ. ಸೊ ಎ ಬಿ ಬಂತು, ಬಿ ಎ ಬರೋದಿರಲಿ, ಬಿ ಎ ಫೈಂಡ್ ಮಾಡೋದಿರಲಿ, ಬಿ ಎನೇ ಇಟ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ಸೊ ದೆನ್ ಹೌ ಇಸ್ ಕಮ್ಯೂಟೇಟಿವ್ ಲಾ ಆಲ್ವೇಸ್ ಅಪ್ಲಿಕೇಬಲ್? ಆಗಲ್ಲ. ಬಟ್ ದೇರ್ ಆರ್ ಸಮ್ ಕಂಡೀಷನ್ಸ್ ಏನಿದೆ ಇಲ್ಲಿದೆ ಹೇಳ್ತೀನಿ. ಸೊ ಫಸ್ಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನೋಡೋಣ, ಎ ಬಿ ಏನು ಬರುತ್ತೆ, ಬಿ ಎ ಏನು ಬರುತ್ತೆ ಅಂತಲೂ ನೋಡೋಣ. ಫೈನ್, ಇದು 2 x 2 ಇದೆ, ಅದು 2 x 2 ಇದೆ, ಇಟ್ ಈಸ್ ಪಾಸಿಬಲ್. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಹೆಂಗೆ ಮಾಡ್ತೀರಾ? ಫಸ್ಟ್ ರೋ ಫಸ್ಟ್ ಕಾಲಮ್, 1 × 2 2. ಓಕೆ, ಫಸ್ಟ್ ಟೈಮ್ ಬರ್ತಿದ್ದೀನಿ, ಸೊ ಸ್ವಲ್ಪ ಬೇಗ ಹೋಗೋಣ. ಸೊ 1 × 2 2, ನೆಕ್ಸ್ಟು 2 × 1 2, ನೆಕ್ಸ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ಕಾಲಮ್ ಆಯಿತು. ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್, 1 × 0 0, ನೆಕ್ಸ್ಟು 2 × 3 6, ನೆಕ್ಸ್ಟು ಇದು ಆಯಿತು, ಇದು ಆಯಿತು. ನೆಕ್ಸ್ಟು ಸೆಕೆಂಡ್ ರೋ ಫಸ್ಟ್ ಕಾಲಮ್, 0 × 2 0, ಪ್ಲಸ್ 1 × 1 1. ಓಕೆ, ಸೆಕೆಂಡ್ ರೋ ಇಲ್ಲಿ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ 0 × 0 0, 1 × 3 3. ಸೊ ಫೈನಲ್ ಮ್ಯಾಟ್ರಿಕ್ಸ್ ಏನಾಯಿತು? 2 + 2 4 6 1 3. ದಿಸ್ ಇಸ್ ಎ ಬಿ, ದಿಸ್ ಇಸ್ ಎ ಬಿ. ಸೊ ಬಿ ಎ ಇದೆಯೋ ಇಲ್ಲೋ ಅಂತ ಎಲ್ಲದನ್ನೂ ಫೈಂಡ್ ಮಾಡಬೇಕಾಗಿಲ್ಲ. ಹೆಂಗೆ ಫೈಂಡ್ ಮಾಡ್ತೀನಿ ನೋಡ್ರಿ. ಸೊ ಬಿ ಇದೆ, ಸೊ ಇಲ್ಲೇ ನಾನು ಎ ಬರಿತೀನಿ, ಬಿಕಾಸ್ ಹಿಂಗೆ ಮಾಡಿದಾಗ ಇನ್ನೂ ಈಸಿ ಆಗುತ್ತೆ. ಸೊ ವಾಟ್ ಈಸ್ ಎ? ಸೊ ಎ ಈಸ್ 1 2 0 1. ಸೊ ಏನಾಗುತ್ತೆ? 2 × 1. ಈಗ ನೌ ಐ ಆಮ್ ಫೈಂಡಿಂಗ್ ಬಿ ಎ. ಸೊ ಬಿ ಎ ಫೈಂಡ್ ಮಾಡ್ತಿದ್ದೀನಿ. 2 ಫಸ್ಟ್ ರೋಸ್ ಫಸ್ಟ್ ಕಾಲಮ್, 2 × 1 2, 0 × 0 0. ಸೊ ಏನಾಯಿತು? ಫಸ್ಟ್ ಎಲಿಮೆಂಟ್ 2 ಬಂತು. ಇಲ್ಲಿ ಎ ಬಿಲಿ ಫಸ್ಟ್ ಎಲಿಮೆಂಟ್ ಎಷ್ಟಿದೆ? 4 ಇದೆ. ಹೌ ಇಸ್ 4 = 2? ಸೊ ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ. ಕರೆಕ್ಟ್, ಇಲ್ಲೇ ಆಯ್ತಲ್ಲ. ನೀವು ಮುಂದೆ ಎಕ್ಸಾಮಲ್ಲಿ ಮಾಡಬೇಕು, ಎಕ್ಸಾಮಲ್ಲಿ ಮಾಡಲೇಬೇಕು. ಯು ಕೆನಾಟ್ ಲೀವ್ ಜಸ್ಟ್ ಇಲ್ಲಿ 4 ಬಂತು 2 ಬಂತು ಬಿಡೋಕ್ಕಾಗಲ್ಲ. ಯು ಹ್ಯಾವ್ ಟು ಸಾಲ್ವ್ ಆಲ್, ಎಲ್ಲ ಸಾಲ್ವ್ ಮಾಡಿ ದೆನ್ ಯು ಹ್ಯಾವ್ ಟು ಸೇ ಓಕೆ ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ. ಕೇಳಿದ್ರು ಅಂದರೆ ಇಟ್ಸ್ ನಾಟ್ ಜಸ್ಟ್ ವಿತ್ 1 ಎಲಿಮೆಂಟ್. ಸೊ ನಾನು ಇಲ್ಲಿ ಟೈಮ್ ಜಾಸ್ತಿ ಬೇಡ ಅಂತ ಹೇಳ್ತಿರೋದು. ಓಕೆ, ಇಲ್ಲೇ ಗೊತ್ತಾಯಿತು. ಆದರೆ ಎ ಬಿ ಈಸ್ ಈಕ್ವಲ್ ಟು ಬಿ ಎ ಯಾವಾಗ ಅಂದರೆ ವೆನ್ ದೇ ಆರ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆದಾಗ ಆ್ಯಂಡ್ ಆಫ್ ದ ಆರ್ಡರ್ ಆಫ್ ದ ಸೇಮ್ ಆರ್ಡರ್. ಸೊ ಕಂಡೀಷನ್ ಏನು? ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರಬೇಕು ಆ್ಯಂಡ್ ಇಟ್ ಶುಡ್ ಬಿ ಆಫ್ ದ ಸೇಮ್ ಆರ್ಡರ್. ಆವಾಗಷ್ಟೇ ಏನಾಗುತ್ತೆ ಚೆಕ್ ಮಾಡ್ಕೊಳ್ರಿ. ಸೊ ಈ ಕೇಸಲ್ಲಿ ಚೆಕ್ ಮಾಡಿರಿ. ಸೊ ಈ ಕೇಸಲ್ಲಿ ಏನಾಗುತ್ತೆ? ಎ ಬಿ ಇಸ್ ಈಕ್ವಲ್ ಟು ಬಿ ಎ ಕೇಸಲ್ಲಿ. ಸೊ ಏನಿರಬೇಕು? ಇಟ್ ಶುಡ್ ಬಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆ್ಯಂಡ್ ಆಫ್ ದ ಸೇಮ್ ಆರ್ಡರ್. ಸೇಮ್ ಆರ್ಡರ್ ಇದ್ದಾಗ ಅಷ್ಟೇ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಇಲ್ಲಾಂದ್ರೆ ಎಲ್ಲಿಂದ ಆಗುತ್ತೆ. ನೆಕ್ಸ್ಟ್ ಅಸೋಸಿಯೇಟಿವ್ ಲಾ. ಎ ಬಿ ಸಿ ಎ ಬ್ರ್ಯಾಕೆಟ್. ಸೊ ಎ ಬಿ, ಸೊ ಫಸ್ಟ್ ಕ್ವಿಕ್ಕಾಗಿ ಫೈಂಡ್ ಮಾಡ್ತೀನಿ. ಸೊ ಎ ಬಿ ಒಂದು ಮಾಡ್ತೀನಿ ಅಷ್ಟೇ, ಅಂದರೆ ಲೆಫ್ಟ್ ಸೈಡ್ ಅಷ್ಟೇ ಮಾಡ್ತೀನಿ, ರೈಟ್ ಸೈಡ್ ನೀವು ಮಾಡಿರಿ. ಸೊ 1 × 2 ಓಕೆ, 1 × 0 0, 2 × 1 2. ಹಿಂಗೆ ಮಾಡ್ಬೇಕು ಪ್ರತಿಯೊಂದು ಎಲಿಮೆಂಟು 2, ಅಂದರೆ 1 × 0 0, ಪ್ಲಸ್ 2 × 1 2, 0 + 2 ಬರ್ಕೊಳಲ್ಲ. 1 × 1 1, 2 × 0 0. ಹಾಂ, ಓಕೆ. ನೆಕ್ಸ್ಟು 1 × 1 1, 2 × 0 0. ಓಕೆ, 1. ನೆಕ್ಸ್ಟು 3 × 0 0, 4 × 1 4. ನೆಕ್ಸ್ಟು 3 × 1 3, 4 × 0 0. ಇದಾಯಿತು. ನೆಕ್ಸ್ಟ್
ಎಲ್ಲಿ ಪ್ಲೇಸ್ ಮಾಡ್ತೀರಾ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದು. ಸೊ ಎ ಬಿ ಏನು ಬಂತು ನೆಕ್ಸ್ಟ್. ಸೊ ಎ ಬಿ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ಸಿ. ಸೊ ಏನಾಗುತ್ತೆ, ಸೊ ಎ ಬಿ ಏನು ಬಂತು 2 1 4 3. ದಿಸ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ಸಿ. ವಾಟ್ ಇಸ್ ಸಿ? 2 0 0 2. ಸೊ ನಾನು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. 2 ಇಂಟು 2 2. ಓಕೆ, ನೆಕ್ಸ್ಟು 2 ಇಂಟು 0 0. 1 ಇಂಟು 2 2. ಓಕೆ, 4 ಇಂಟು 2 8 0. ನೆಕ್ಸ್ಟು 4 ಇಂಟು 0 0. 3 2s 6. ಎ ಬಿ ಸಿ ಮಾಡಿದಾಗ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಬಿ ಸಿ ಫೈಂಡ್ ಮಾಡ್ಕೋಬೇಕು, ಆಮೇಲೆ ಎ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇದೇ ಬರಬೇಕು, ಚೆಕ್ ಮಾಡ್ಕೊಳ್ರಿ. ಓಕೆ, ಆ್ಯಂಡ್ ಡೋಂಟ್ ನೆಗ್ಲೆಕ್ಟ್ ಅಸೋಸಿಯೇಟಿವ್ ಲಾ. ಪ್ರಾಕ್ಟೀಸ್ ಮಾಡಿರಿ, ಬಿಕಾಸ್ ಎಕ್ಸಾಮಲ್ಲಿ ಹಿಂದೆ ಸಾಕಷ್ಟು ಸಲ ಕೇಳಿದ್ದಾರೆ ಬೋರ್ಡ್ ಎಕ್ಸಾಮ್ಸಲ್ಲಿ. ಸೊ ಪ್ರಾಕ್ಟೀಸ್ ಅಸೋಸಿಯೇಟಿವ್ ಲಾ. ಫೈನ್. ಡಿಸ್ಟ್ರಿಬ್ಯೂಟಿವ್ ಲಾ ಅಡಿಷನ್ದು ಈಸಿನೇ, ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರ್ಯಾಕೆಟ್ ಹಾಕೋದು. ಬಟ್ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾ ಎ ಇಂಟು ಬಿ ಪ್ಲಸ್ ಸಿ. ಎಲ್ಲಿ ನೆನಪಾಯ್ತಾ? ಸ್ಕೇಲಾರ್. ಸೊ ಸ್ಕೇಲಾರಲ್ಲಿ ಇಲ್ಲಿ ಎ ಬದಲು ಕೆ ಅಂತ ಕೊಟ್ಟಿದ್ರು, ಕೆ ಇಂಟು ಬಿ ಕೆ ಇಂಟು ಸಿ ಆಗ್ತಿತ್ತು. ಬಟ್ ಇಲ್ಲಿ ಎ ಇದೆ, ಎ ಇಂಟು ಬಿ ಎ ಇಂಟು ಸಿ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಸಿಂಪಲ್ ಅಲ್ಲ? ಫೈನ್. ಆ್ಯಂಡ್ ಅಗೇನ್ ನೀವೇ ಮಾಡಿರಿ. ಸೇಮ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಎ ಬಿ ಆಗಲೇ ಫೈಂಡ್ ಮಾಡಿದ್ದೀನಿ, ಎ ಸಿ ಒಂದು ಫೈಂಡ್ ಮಾಡ್ಕೊಳ್ರಿ. ಸಿಂಪಲ್. ಫೈನ್. ದಿಸ್ ಇಸ್ ಲೆಫ್ಟ್ ಫಾರ್ ಯು. ಸಿಂಪಲ್. ಎಕ್ಸ್ಟ್ರಾ ಅಂತ ನಿಮ್ಗೆ ಕ್ಯಾನ್ಸಲೇಷನ್ ಲಾ ಅಂತಲೂ ಕೊಟ್ಟಿದ್ದೀನಿ. ಎ ಬಿ ಈಸ್ ಈಕ್ವಲ್ ಟು ಎ ಸಿ ಆದಾಗ, ನೆಕ್ಸ್ಟ್ ಬರ್ತೀನಿ, ಎ ಬಿ ಈಸ್ ಈಕ್ವಲ್ ಟು ಎ ಸಿ ಆದಾಗ ಏನಾಗುತ್ತೆ, ಎ ಲೆಫ್ಟ್ ಕ್ಯಾನ್ಸಲೇಷನ್, ಬಿ ಈಸ್ ಈಕ್ವಲ್ ಟು ಸಿ. ಸಿಮಿಲರ್ಲಿ ಕೆಳಗೆ ಇನ್ನೊಂದಿದೆ, ಬಿ ಎ ಈಸ್ ಈಕ್ವಲ್ ಟು ಬಿ ಸಿ, ಅಥವಾ ಬಿ ಎ ಈಸ್ ಈಕ್ವಲ್ ಟು ಸಿ ಎ ಆದಾಗ, ಸೊ ಈಗೇನಾಗುತ್ತೆ, ರೈಟ್ ಕ್ಯಾನ್ಸಲೇಷನ್, ಬಿ ಈಸ್ ಈಕ್ವಲ್ ಟು ಸಿ. ಕ್ಯಾನ್ಸಲೇಷನ್ ಅದ್ರದ್ದು ಎಲ್ಲಿ ಪ್ಲೇಸ್ ಆಗಿದೆ ಅದು ಇಂಪಾರ್ಟೆಂಟು, ಸಿ ಇ ಟಿಗೆ ಟಿಪ್ಸ್. ಫೈನ್. ನೆಕ್ಸ್ಟ್, ಕ್ಯಾಲ್ಕುಲೇಟ್ ಎ ಸಿ ಬಿ ಸಿ ಎ ಆ್ಯಂಡ್ ಎ ಪ್ಲಸ್ ಬಿ, ಆಲ್ಸೋ ವೆರಿಫೈ. ಮೈ ಗಾಡ್, 5 ಮಾರ್ಕ್ಸು. ಇಷ್ಟೊಂದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ 5 ಮಾರ್ಕ್ಸ್. ನೀವು ಕ್ಯಾಲ್ಕುಲೇಟ್ ಮಾಡಿರಿ, ನಾವು ಇಷ್ಟೆಲ್ಲ ಮಾಡ್ಬೇಕಂದ್ರೆ ಓ ಮೈ ಗಾಡ್. ವಾ. ಓಕೆ, ಆದರೆ ಆರ್ಡ್ರ್ ಏನು ಬರುತ್ತೆ ನೋಡ್ಬೋಣ. ಇದು 3x3 ಇದೆ, 3x3 ಇದೆ. ಫೈನ್. ಎ ಬಿ ಇಲ್ಲ, ಎ ಸಿ ಆರ್ಡರ್ ಏನು ಬರುತ್ತೆ ಅಷ್ಟೇ ಹೇಳ್ತಾನೆ. ಸೊ ಆರ್ಡರ್ ಏನು ಬರುತ್ತೆ ಎ ಸಿ ಇದು, ಎ ಎಷ್ಟು 3x3, ಸಿ ಎಷ್ಟು, ದೇರ್ ಆರ್ 3 rows 1 column, ಇಟ್ಸ್ ಎ ಕಾಲಮ್ ಮ್ಯಾಟ್ರಿಕ್ಸ್. ಸೊ 3 3 ಕ್ಯಾನ್ಸಲ್ ಆಯಿತು. ಎ ಸಿ ಏನು ಬರುತ್ತೆ ವಿಲ್ ಬಿ 3x1. ಬಿ ಸಿ ಸೇಮ್ 3x1. ಎ ಬಿ ಎ ಪ್ಲಸ್ ಬಿ, ದಿಸ್ ಇಸ್ 3x3 ಇಂಟು 3x1. ಸೊ ಟೋಟಲ್ ಏನು ಬರುತ್ತೆ ಅಗೇನ್, ದಿಸ್ ವಿಲ್ ಆಲ್ಸೋ ಬಿ 3x1. ಬರ್ತಿದೆಯಾ ಚೆಕ್ ಮಾಡಿ, ಬಂತು ಅಂದರೆ ಡನ್. ಸಿಮಿಲರ್ಲಿ ಆಲ್ಸೋ ವೆರಿಫೈ. ಲಾಸ್ಟು ಡಿಸ್ಟ್ರಿಬ್ಯೂಟಿವ್ ಲಾ, ಇದಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಫೈನ್. ನೆಕ್ಸ್ಟ್ ಇದೊಂದು ನಾನು ಸಾಲ್ವ್ ಮಾಡ್ತೀನಿ. ಅದು ಏನು ಎಲ್ಲದೂ ಅಲ್ಲ, ಎಲ್ಲ ಎಲಿಮೆಂಟ್ಸ್ ಅಲ್ಲ. ಫಸ್ಟ್ ಒಂದು 2 ಎಲಿಮೆಂಟ್ಸ್ ಸಾಲ್ವ್ ಮಾಡ್ತೀನಿ, ನೆಕ್ಸ್ಟ್ ನೀವೇ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಎಫ್ ಆಫ್ ಎಕ್ಸ್ ಇದೆ, ಇಲ್ಲಿ ಎಫ್ ಆಫ್ ವೈ ಕೊಟ್ಟಿದ್ದಾರೆ. ಎಫ್ ಆಫ್ ವೈ, ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಇಸ್ ಎಫ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಎಫ್ ಆಫ್ ಎಕ್ಸ್ ಮ್ಯಾಟ್ರಿಕ್ಸೇ ಬರ್ಕೊಂಬೋಣ. ಸೊ ಏನಾಗುತ್ತೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0. ನೆಕ್ಸ್ಟು ಸೈನ್ ಎಕ್ಸ್ ಕಾಸ್ ಎಕ್ಸ್ 0 0 0 1. ದಿಸ್ ಈಸ್ ಎಫ್ ಆಫ್ ಎಕ್ಸ್. ಸಿಮಿಲರ್ಲಿ ಎಫ್ ಆಫ್ ವೈ, ಎಕ್ಸ್ ಜಾಗದಲ್ಲಿ ವೈ ಹಾಕ್ತೀರಾ, ಫಂಕ್ಷನ್. ಸ್ಟಾರ್ಟಿಂಗ್ ಡೆಫಿನೇಷನ್ ಹೇಳಿದ್ನಲ್ಲ, ಫಂಕ್ಷನ್. ಎಕ್ಸ್ ಜಾಗದಲ್ಲಿ ಕಾಸ್ ಎಕ್ಸ್ ಇರೋ ಬದಲು ಏನಾಗುತ್ತೆ, ಕಾಸ್ ವೈ. ಸೈನ್ ಎಕ್ಸ್ ಬದಲು ಸೈನ್ ವೈ 0 0 1 0 0. ಸೈನ್ ಎಕ್ಸ್ ಅಂದರೆ ಸೈನ್ ವೈ, ಕಾಸ್ ಎಕ್ಸ್ ಅಂದರೆ ಕಾಸ್ ವೈ. ಸೊ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ಇಷ್ಟೆಲ್ಲ ಬರೆಯೋಕ್ಕಾಗತ್ತಾ? ಓಕೆ, ಟ್ರೈ ಮಾಡೋಣ. ಸೊ ಮಲ್ಟಿಪ್ಲೈ, ಫಸ್ಟ್ ರೋ ಫಸ್ಟ್ ಕಾಲಮ್, ಕಾಸ್ ಎಕ್ಸ್ ಇಂಟು ಕಾಸ್ ವೈ. ಇಲ್ಲಿ ಏನೋ ಬರೆಯೋಕ್ಕಲ್ಲ, ಹಂಗೆ ಬರೀಬೇಕು. ಕಾಸ್ ಎಕ್ಸ್ ಕಾಸ್ ವೈ. ನೆಕ್ಸ್ಟು ಇನ್ನೂ ಮುಗ್ದಿಲ್ಲ, ಮೈನಸ್ ಸೈನ್ ಎಕ್ಸ್ ಮೈನಸ್ ಸೈನ್ ವೈ, ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ನೆಕ್ಸ್ಟು 0 ಇದೆ 0.
ಪ್ಲಸ್ 0. ಓಕೆ, ಸ್ವಲ್ಪ ದೊಡ್ಡದಾಯ್ತಲ್ಲ, ಫೈನ್. ತಡ್ರಿ, ಇನ್ನು ಚಿಕ್ಕದಾಗಿ ಬರ್ಕೊತೇನೆ. ಇಲ್ಲ, ಇಡೀ ಕ್ಯಾಲ್ಕುಲೇಷನ್ನೇ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಕ್ವಿಕ್ಕಾಗಿ ಬರಿಬೇಕಂದ್ರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0, ಸೈನ್ ಎಕ್ಸ್ ಕಾಸ್ ಎಕ್ಸ್ 0 0 0 1. ಫುಲ್ಲು ದೊಡ್ಡದಾಗಿ ಬರ್ದೆ. ಏನಾಯಿತು? ಸೊ ನೆಕ್ಸ್ಟು ಕಾಸ್ ಎಕ್ಸ್ ಇರೋದು ಕಾಸ್ ವೈ ಮೈನಸ್ ಸೈನ್ ವೈ 0, ಸೈನ್ ವೈ ಕಾಸ್ ವೈ 0 0 0 1. ಹಾಂ, ಸೊ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಏನೂ ಆಗಲ್ಲ, ಹಂಗೆ ಇರುತ್ತೆ. ಕಾಸ್ ಎಕ್ಸ್ ಇಂಟು ಕಾಸ್ ವೈ. ನೆಕ್ಸ್ಟು ಮೈನಸ್ ಸೈನ್ ಎಕ್ಸ್ ಮೈನಸ್ ಸೈನ್ ವೈ, ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ನೆಕ್ಸ್ಟು 0 0. ನೆಕ್ಸ್ಟು ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ವೈ. ಸೊ ಇದು ಫಸ್ಟ್ ಎಲಿಮೆಂಟು, ನಾನೀಗ ಮಾಡಿರೋದು ಫಸ್ಟ್ ಎಲಿಮೆಂಟ್ ಅಷ್ಟೇ. ಸೊ ದಿಸ್ ಇಸ್ ಫಸ್ಟ್ ಎಲಿಮೆಂಟ್. ಸೆಕೆಂಡ್ ಎಲಿಮೆಂಟು ಕಲರ್ ಚೇಂಜ್ ಮಾಡ್ತೀನಿ ಸೊ ದಟ್ ನಿಮಗೆ ಐಡೆಂಟಿಫಿಕೇಶನ್ಗೆ ಈಸಿ ಆಗುತ್ತೆ. ಕಾಸ್ ಎಕ್ಸ್ ಫಸ್ಟ್ ರೋ ಐ ಆಮ್ ಮಲ್ಟಿಪ್ಲೈಯಿಂಗ್ ವಿತ್ ಸೆಕೆಂಡ್ ಕಾಲಮ್. ಸೊ ಫಸ್ಟ್ ರೋ ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ವೈ. ಸೊ ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ವೈ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ. ನೆಕ್ಸ್ಟು ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ. ನೆಕ್ಸ್ಟು 0. ಓಕೆ, ಲಾಸ್ಟ್ ಎಲಿಮೆಂಟು ಫಸ್ಟ್ ರೋ ಲಾಸ್ಟ್ ಕಾಲಮ್ ಏನು ಬರುತ್ತೆ? ಕಲರ್ ಚೇಂಜ್ ಮಾಡ್ತೀನಿ, ಹಾಗೆ 0 ಬರುತ್ತೆ. ಸೊ ಇದಿಷ್ಟೇ ನೋಡೋಂಗಿದ್ರೆ ನಾ ಫೈನಲ್ ಮ್ಯಾಟ್ರಿಕ್ಸ್ ಫಸ್ಟ್ ರೋ ಅಷ್ಟೇ ನೋಡ್ತಿದ್ದೀನಿ. ಸೆಕೆಂಡ್ ರೋ ನೀವು ಸಾಲ್ವ್ ಮಾಡಿರಿ, ನಿಮಗೆ ಬಿಡ್ತೀನಿ. ಸೊ ಕಾಸ್ ಎಕ್ಸ್ ಕಾಸ್ ವೈ ಸೈನ್ ಎಕ್ಸ್ ಸೈನ್ ವೈ. ಸೊ ಇದು ಯಾವ್ದ್ರ ಫಾರ್ಮುಲಾ ಇದು? ಸೊ ಇದೇನಿದೆ, ಇದು ಯಾವುದ್ರದ್ದು ಫಾರ್ಮುಲಾ? ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೊ ದಿಸ್ ಈಸ್ ನಥಿಂಗ್ ಬಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಸಿಮಿಲರ್ಲಿ ಇಲ್ಲಿ ನೀವು ಮೈನಸ್ ಹೊರಗೆ ತೆಗೆದ್ರಿ ಅಂದರೆ ದಿಸ್ ಈಸ್ ನಥಿಂಗ್ ಬಟ್, ಸೊ ಮೈನಸ್ ಹೊರಗೆ ತೆಗೆದಾಗ ಸೊ ಏನಾಗುತ್ತೆ? ಕಾಸ್ ಎಕ್ಸ್ ಸೈನ್ ವೈ ಪ್ಲಸ್ ಸೈನ್ ಎಕ್ಸ್ ಕಾಸ್ ವೈ. ದಿಸ್ ಈಸ್ ನಥಿಂಗ್ ಬಟ್ ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಏನಾಯಿತು? ಎಕ್ಸ್ ಜಾಗದಲ್ಲಿ, ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನು ಬಂತು? ಎಕ್ಸ್ ಪ್ಲಸ್ ವೈ ಬಂತು. ಇಲ್ಲಿ ಎಕ್ಸ್ ಜಾಗದಲ್ಲಿ ಏನು ಬಂತು? ಎಕ್ಸ್ ಪ್ಲಸ್ ವೈ ಬಂತು. ಲಾಸ್ಟಲ್ಲಿ ಏನಿದೆ? 0 ಇದೆ. ಸೊ ಏನು ಬೇಕು? ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ ಬಂತು. ನೆಕ್ಸ್ಟು ಎಕ್ಸ್ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ ಬಂತು. ನಿಮಗೆ ಫೈನಲ್ ಮ್ಯಾಟ್ರಿಕ್ಸ್ ಬರೀಬೇಕು ಅಂದರೆ ಇಲ್ಲೇ ಬರೆದ್ಬಿಡ್ತೀನಿ ನೋಡ್ರಿ. ಸೊ ಫೈನಲ್ ಮ್ಯಾಟ್ರಿಕ್ಸ್ ಹೆಂಗೆ ಬರುತ್ತೆ ಅಂದರೆ, ಸೊ ಫೈನಲ್ ಮ್ಯಾಟ್ರಿಕ್ಸ್, ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಹೆಂಗೆ ಬರುತ್ತೆ ಅಂದರೆ ಕಾಸ್ ಎಕ್ಸ್ ಅಂದರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ನೆಕ್ಸ್ಟು ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ 0. ನೆಕ್ಸ್ಟು ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ 0 0 0 1. ಸೆಕೆಂಡ್ ರೋ ಅಷ್ಟೇ ಫೈಂಡ್ ಮಾಡಬೇಕು. ಸೆಕೆಂಡ್ ರೋ ಏನು ಬರುತ್ತೆ ಅಂತ ನಿಮಗೆ ಗೊತ್ತು, ಲಾಸ್ಟ್ ರೋ ಏನು ಬರುತ್ತೆ ಅಂತಲೂ ಗೊತ್ತು. ನೀವು ಸಾಲ್ವ್ ಮಾಡಿ. ಇಟ್ಸ್ ಆಲ್ ಬೇಸ್ಡ್ ಆನ್ ಸಿಂಪಲ್ ಫಸ್ಟ್ ಇಯರಲ್ಲಿ ಏನು ಓದಿರ್ತೀರಲ್ಲ ಟ್ರಿಗ್ನೋಮೆಟ್ರಿ, ಅದರದ್ದು ಫಾರ್ಮುಲಾಸ್ ಮೇಲೆ. ಓಕೆ, ನೆಕ್ಸ್ಟು ಇದನ್ನು ಪ್ರಾಕ್ಟೀಸ್ ಮಾಡಿರಿ. ನಾನು ಅಷ್ಟು ಸಾಲ್ವ್ ಮಾಡೋಕ್ಕೋಗಲ್ಲ. ಅಂದರೆ ಲೈಕ್ ವೆರಿಫಿಕೇಷನ್ ಮಾಡಬೇಕು ಅಂದರೆ ಏನು ಮಾಡಬೇಕು ಹೇಳ್ತೀನಿ. ಬಟ್ ಎಕ್ಸಾಮಲ್ಲಿ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಬೇಕು ಅಂದರೆ ಎ ಕ್ಯೂಬ್ ಇದೆ. ಸೊ ಎ ಕ್ಯೂಬ್ ಇದ್ದಾಗ ಫಸ್ಟು ಎ ಸ್ಕ್ವೇರ್ ಫೈಂಡ್ ಮಾಡಬೇಕು. ಎ ಸ್ಕ್ವೇರ್ ಹೆಂಗೆ ಫೈಂಡ್ ಮಾಡ್ತೀರಾ? ಎ ಇಂಟು ಎ ಫೈಂಡ್ ಮಾಡ್ತೀರಾ. ಎ ಸ್ಕ್ವೇರ್ ಏನು ಬರುತ್ತೆ? ನೆಕ್ಸ್ಟು ಎ ಕ್ಯೂಬ್ ಫೈಂಡ್ ಮಾಡಬೇಕಾದ್ರೆ ಎ ಇಂಟು ಎ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಇಂಟು ಎ ಎನಿಥಿಂಗ್. ಎ ಕ್ಯೂಬ್ ಫೈಂಡ್ ಮಾಡಿರಿ. ದೆನ್ ಎ ಕ್ಯೂಬ್ ಸಬ್ಸ್ಟಿಟ್ಯೂಟ್ ಮಾಡಿರಿ, 23a ಹಾಕ್ರಿ, 40i. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಎ ಕ್ಯೂಬ್ ನಾನು ನಿಮಗೆ ಬಿಡ್ತಿದ್ದೀನಿ. ಸೊ ಎ ಕ್ಯೂಬ್ ಏನು ಫೈಂಡ್ ಮಾಡ್ತೀರಲ್ಲ, ಸೊ ಎ ಕ್ಯೂಬ್ ಫೈಂಡ್ ಮಾಡಿದಾಗ ವಾಟ್ ಎವರ್ ಮ್ಯಾಟ್ರಿಕ್ಸ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ವೆರಿಫೈ ಮಾಡಬೇಕು. ಬಿಕಾಸ್ ಕ್ಯೂಬ್ಸು ಫೈಂಡ್ ಮಾಡಬೇಕಾದ್ರೆ ಒಂದೊಂದು ಸಲ ಏನಾದರೂ ಎಲಿಮೆಂಟ್ಸು
ಇಲ್ಲೊಂದ್ಸಲ ಮಾಡಿರ್ತೀರ ಮತ್ತು ಇನ್ನೊಂದ್ಸಲ ಮಾಡಬೇಕು. ಆ ಮೂಮೆಂಟಲ್ಲಿ ಏನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ಒಂದು ಎಲಿಮೆಂಟ್ ಏನಾದರೂ ಮಿಸ್ ಆಯಿತು, ಬೇಡ, ಆಗಬಾರ್ದು. ವೆರಿಫಿಕೇಷನ್ ಹೆಂಗೆ, ಇದೇ ಈಕ್ವೇಷನ್ನ ನಾನು ಇದು ಹೇಳ್ತಿರೋದು ಜಸ್ಟ್ ಫಾರ್ ವೆರಿಫಿಕೇಷನ್. ನಿಮಗೆ ಫೈನಲಿ ಬಂತು 0 ಬಂತು ಅಂದರೆ ಅದು ಏನು ಮಾಡಬೇಕಾಗಿಲ್ಲ. ಇಲ್ಲ ನನಗೆ 0 ಬರ್ತಿಲ್ಲ, ಎ ಕ್ಯೂಬಲ್ಲಿ ಏನೋ ಮಿಸ್ ಆಗಿತ್ತು ಅಂದರೆ, ಸೊ ಎ ಕ್ಯೂಬ್ನ ಏನು ಮಾಡ್ಬೋದು, ಎ ಕ್ಯೂಬ್ ಕ್ಯಾನ್ ಬಿ ರಿಟರ್ನ್ ಆಸ್ 23a + 40i ಅಂತ ಬರಿಬೋದಾ? ಸಿಂಪಲ್. ವಾಟ್ ಈಸ್ 23a? ಸೊ 23 ಇಂಟು, ಓಕೆ ನಾನು ಡೈರೆಕ್ಟಾಗಿ ಬರಿತೀನಿ. ಸೊ 23 ಇಂಟು ಎ ಅಂದರೆ 23 ಇಂಟು 1, ಸೊ 23 ಇಂಟು 2 46, 23 ಇಂಟು 3 69. ನೆಕ್ಸ್ಟು 69 ಮೈನಸ್ 46 23. ನೆಕ್ಸ್ಟು 92 46 23. ಸೊ ಇದನ್ನೇನು ಮಾಡ್ತಾರೆ, 23i ಆಯಿತು ಪ್ಲಸ್ 40i ಅಂದರೆ 40 40 40 ನೆಲ್ಲ 0 0 0 0 0 0. ಸೊ ಆ್ಯಡ್ ಮಾಡಿರಿ. ಸೊ ಎ ಕ್ಯೂಬ್ ಈಸ್ ನಥಿಂಗ್ ಬಟ್ 23 ಇಂಟು 40 63. ಆಮೇಲೆಲ್ಲ ಏನೇ ಎಲಿಮೆಂಟ್ ಇದೆ ಅದೇ 46 69. ಸ್ವಲ್ಪ ಗ್ಯಾಪ್ ಬಿಟ್ಟು ಬರೀರಿ, ನಾನಿಲ್ಲಿ ಬರಿತೀನಿ. 69 ಏನಿದೆ ಹಂಗೆ ಬರಿಬೋದು, ಬಿಕಾಸ್ 0 ಇದೆ, ಯು ಡೋಂಟ್ ಹ್ಯಾವ್ ಟು ವರಿ. ಮೈನಸ್ 46 ಪ್ಲಸ್ 40 ಮೈನಸ್ 6. 23 ಹಾಗೆ ಬರಿಬೋದು. ನೆಕ್ಸ್ಟ್ 92 ಹಾಗೆ ಬರಿಬೋದು, ಯಾಕಂದರೆ 0 ಇದೆ. 46ನೂ ಹಾಗೆ ಬರಿಬೋದು. 23 ಪ್ಲಸ್ 40 ಎ ಕ್ಯೂಬ್ ನೋಡಿರಿ ಎಷ್ಟು ಫಾಸ್ಟಾಗಿ ಬಂತು. ಅದೇ ನೀವು ಇಲ್ಲಿ ಟ್ರೈ ಮಾಡಿರಿ, ಎ ಇಂಟು ಎ ಮಾಡಬೇಕು. ನೆಕ್ಸ್ಟ್ ಅದನ್ನು ಎ ಜೊತೆ ಎ ಸ್ಕ್ವೇರ್ನ ಏನು ಬಂದಿರುತ್ತೆ ಮತ್ತೆ ಏನು ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ಇದೆರಡು ಫೈಂಡ್ ಮಾಡಲೇಬೇಕು. ಆ್ಯಕ್ಚುಲಾಗಿ ಥಿಯರಿಲಿ ಹಾಗೆ ಮಾಡಬೇಕು. ಓಕೆ, ಸೊ ಥಿಯರಿಲಿ ಇದೇ ರೀತಿ ಫಾಲೋ ಮಾಡಬೇಕು. ಫಸ್ಟ್ ಎ ಕ್ಯೂಬ್ ಫೈಂಡ್ ಮಾಡಬೇಕು, ನೆಕ್ಸ್ಟ್ 23a ಜೊತೆ ಆ್ಯಡ್ ಮಾಡಬೇಕು. ಇಲ್ಲಿ ಎ ಕ್ಯೂಬ್ ಬಂದಿರೋದ್ರಿಂದ ನಾನು ಇಲ್ಲೇ ಆ್ಯಡ್ ಮಾಡ್ಬಿಡ್ತೀನಿ ನೋಡಿರಿ, ಫುಲ್ ಆನ್ಸರೇ ಸಾಲ್ವ್ ಆಯ್ತಲ್ಲ. ಸೊ ಎ ಕ್ಯೂಬ್ ವಾಟ್ ಈಸ್ ಶಟ್. ಸೊ ವಾಟ್ ಈಸ್ ಎ ಕ್ಯೂಬ್? It is nothing but 63 46 69. next to 69 ಇದೆ. 69 minus 6 23 92 46 63. ಪ್ಲಸ್ ತಾನೆ. ಓಕೆ, ಇಲ್ಲೆಲ್ಲ ಮೈನಸ್ ಬರುತ್ತಾ? ಫೈನ್. ಸೊ ಏನಾಗ್ತಿದೆ ಇಲ್ಲಿ? ದಿಸ್ ಈಸ್ ಎ ಕ್ಯೂಬ್, ದಿಸ್ ಈಸ್ 23a, ದಿಸ್ ಈಸ್ 40i. ನೀವು ಅಲ್ಲಿ ಮಾಡಿರಿ, ಇದು ಆನ್ಸರ್ ಬರುತ್ತೆ, ಚೆಕ್ ಮಾಡ್ಕೊಳ್ರಿ ಎಷ್ಟು ಬೇಗ ಆಯ್ತು ಮಾಡಿರಿ. ಫೈನ್. ನೆಕ್ಸ್ಟ್ ಟ್ರಾನ್ಸ್ಪೋಸ್. ಸೊ ಟ್ರಾನ್ಸ್ಪೋಸ್. ಸೊ ಟ್ರಾನ್ಸ್ಪೋಸ್ ಅಂದರೆ ಏನು? ಒಂದು ಮ್ಯಾಟ್ರಿಕ್ಸ್ ಇರುತ್ತೆ, ಆ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಹೆಂಗಾಗುತ್ತೆ? ರೋ ಇರೋದು ಕಾಲಮ್ ಆಗುತ್ತೆ, ಕಾಲಮ್ ಇರೋದು ರೋ. ಹೆಂಗೆ ಬರ್ತಿದೆ ಇದು ಡೆಫಿನಿಷನ್ನು? ಡೆಫಿನಿಷನ್ ಏನು ಅಂತ ಬೇಕಾ? ಓಕೆ, ಡೆಫಿನಿಷನ್ ಬೇಡವಾ? ಸೊ ಮ್ಯಾಟ್ರಿಕ್ಸ್ ಏನ 1 2 3 4 ಅಂತ ತೊಗೊಂಡ್ರೆ ಎ ಟ್ರಾನ್ಸ್ಪೋಸ್ನ ಹಿಂಗಾದರೂ ಬರಿಬೋದು, ಆರ್ ಡ್ಯಾಶ್ ಎರಡು ಇನ್ವರ್ಸು. ಇದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ರಿ, ಬಿಕಾಸ್ ಮೈನಸ್ ಇತ್ತು ಅಂದರೆ ಅದು ದಟ್ ಈಸ್ ಇನ್ವರ್ಸ್ ಆಗ್ಬಿಡುತ್ತೆ. ದಿಸ್ ಇಸ್ ಜಸ್ಟ್ ಟ್ರಾನ್ಸ್ಪೋಸ್. ಓಕೆ, ಸೊ ಏನಾಗ್ತಿದೆ ಇಲ್ಲಿ? ಏನಾಗ್ತಿದೆ ಅಂದರೆ ಫಸ್ಟ್ ರೋ ಇದೆ ಅಲ್ಲ, 1 2 ಇಲ್ಲಿ ಕಾಲಮ್ ಆಗುತ್ತೆ. ಸಿಮಿಲರ್ಲಿ 3 4 ರೋ ಇದೆ, ಏನಿದೆ ಇಲ್ಲಿ ಕಾಲಮ್ ಆಗುತ್ತೆ. ಸಿಂಪಲ್. ಎ ಇದೆ, ಮ್ಯಾಟ್ರಿಕ್ಸ್ ಎಮ್ ಕ್ರಾಸ್ ಎನ್ ಆರ್ಡರ್ ಇದೆ. ಎಮ್ ಕ್ರಾಸ್ ಎನ್ ಇದ್ರೆ ಟ್ರಾನ್ಸ್ಪೋಸ್ ಆದಮೇಲೆ ಏನಾಗುತ್ತೆ? ಎನ್ ಕ್ರಾಸ್ ಎಮ್ ಆಗುತ್ತೆ. ಸಿಂಪಲ್. ಟ್ರಾನ್ಸ್ಪೋಸ್ನ ಹೆಂಗೆ ಡಿನೋಟ್ ಮಾಡ್ತೀವಿ? ಟ್ರಾನ್ಸ್ಪೋಸ್ ಆದಮೇಲೆ ಎಮ್ ಕ್ರಾಸ್ ಎನ್ ಇರೋದು ಎನ್ ಕ್ರಾಸ್ ಎಮ್ ಆಗುತ್ತೆ. ಆ್ಯಂಡ್ ಆಲ್ಸೋ ಎಲಿಮೆಂಟ್ಸ್ ಐ ಜೆ ಇರೋದು ಜೆ ಐ, ಅಂದರೆ ಅದರದ್ದು ಪೊಸಿಷನ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಸೊ ಇಲ್ಲಿ ಹೆಂಗೆ ಸರ್ ಅಂತೀರಾ? ಸೊ ಇಲ್ಲಿ ನೋಡಿದ್ರಿ ಅಂದರೆ ದಿಸ್ ಇಸ್ 1 1. ಸೊ 1 1 ಇರೋದು
1 1 ಅಲ್ಲೇ ಇರುತ್ತೆ. ಆದರೆ ದಿಸ್ ಇಸ್ 1 2 ಇಲ್ಲೆಲ್ಲೋಯ್ತು, ಇಟ್ ಬಿಕೇಮ್ 2 1. ಐ ಜೆ ಇರೋದೇನಾಗುತ್ತೆ, ಜೆ ಐ ಆಗುತ್ತೆ. ಫೈನ್. ಪ್ರಾಪರ್ಟೀಸ್. ಸೊ ಇಂಟರ್ಚೇಂಜಿಂಗ್ ರೋಸ್ ಆ್ಯಂಡ್ ಕಾಲಮ್ಸು ಸಿಂಪಲ್ ಟರ್ಮ್ಸ್. ಎ ಟ್ರಾನ್ಸ್ಪೋಸ್ ಮಾಡಿದ್ದೀವಿ, ಮಾತ್ರ ಟ್ರಾನ್ಸ್ಪೋಸ್ ಮಾಡ್ತೀವಿ, ಏನೇ ಬರುತ್ತೆ. ಸೊ ಈಗ ಇದನ್ನು ಟ್ರಾನ್ಸ್ಪೋಸ್, ಇದು ಎ, ದಿಸ್ ಇಸ್ ಮ್ಯಾಟ್ರಿಕ್ಸ್ ಎ. ಟ್ರಾನ್ಸ್ಪೋಸ್ ಆದಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲೋ ಇರೋದು ಟ್ರಾನ್ಸ್ಪೋಸ್ ಕಾಲಮ್ ಆಯಿತು, ರೋ ಇರೋದು ಕಾಲಮ್ ಆಯಿತು. ದಿಸ್ ಇಸ್ ಎ ಟ್ರಾನ್ಸ್ಪೋಸ್. ಈಗ ಎ ಟ್ರಾನ್ಸ್ಪೋಸ್ಗೆ ಮತ್ತೆ ಟ್ರಾನ್ಸ್ಪೋಸ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಕಾಲಮ್ ಇರೋದೇನಾಗುತ್ತೆ, ಮತ್ತೆ ರೋ ಆಗುತ್ತೆ. ಅಷ್ಟೇ, ಸಿಂಪಲ್. ಸೊ ಎ ಟ್ರಾನ್ಸ್ಪೋಸ್ ಮಾಡಿ ಟ್ರಾನ್ಸ್ಪೋಸ್ ಮಾಡಿದ್ರೆ ಎ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂದರೆ ಸಪ್ರೇಟ್ ಪ್ಲಸ್ ಪ್ಲಸ್ ಪ್ಲಸ್ಸು ಮಲ್ಟಿಪ್ಲಿಕೇಶನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾಕೆ ಅಂದರೆ ಇಟ್ಸ್ ನಾಟ್ ದ ಸೇಮ್. ಪ್ಲಸ್ ಇದ್ದಾಗ ಸಪ್ರೇಟಾಗಿ ಆಗುತ್ತೆ. ದಿಸ್ ಇಸ್ ಸ್ಕೇಲಾರ್. ಸ್ಕೇಲಾರ್ಗೆ ಟ್ರಾನ್ಸ್ಪೋಸ್ ಅಪ್ಲಿಕೇಬಲ್ ಆಗಲ್ಲ, ಬರೀ ಮ್ಯಾಟ್ರಿಕ್ಸ್ ಅಷ್ಟೇ. ಸೊ ಎ ಬಿ ಟ್ರಾನ್ಸ್ಪೋಸ್ ಮಾಡ್ಬೇಕಾದ್ರೆ ಆರ್ಡರ್ ಈಸ್ ಇಂಪಾರ್ಟೆಂಟ್. ಎ ಬಿ ಇತ್ತು ಅಂದರೆ ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಆಗುತ್ತೆ. ಆರ್ಡರ್ ಈಸ್ ಇಂಪಾರ್ಟೆಂಟ್. ದಿಸ್ ಇಸ್ ಸಿ ಇ ಟಿಗೆ ಅಗೇನ್ ಟಿಪ್ಸ್. ಸೊ 3 ಇತ್ತು ಅಂದರೆ ಅಗೇನ್ ಆರ್ಡರ್ ಅನ್ನಲ್ಲ, ಸಿ ಬಿ ಎ ಟು ದ ಪವರ್ ಆಫ್ ಎನ್ ಅಂದರೆ ಈಗಷ್ಟು ನೋಡಿದ್ವಿ, ಕ್ಯೂಬ್ ನೋಡಿದ್ವಿ. ಟ್ರಾನ್ಸ್ಪೋಸ್ ಅಂದರೆ ಅದನ್ನು ಟ್ರಾನ್ಸ್ಪೋಸ್ ಮಾಡಾದರೂ ಕ್ಯೂಬ್ ಮಾಡ್ಬೋದು. ಓಕೆ, ಪ್ರಾಪರ್ಟೀಸ್ ಅದರದ್ದು ನೋಡೋಣ, ಮುಂದೆ ನೋಡೋಣ. ಈಗೆಲ್ಲ ಸರ್ ಎಲ್ಲ ಏನು ಹೇಳ್ತಿದ್ದಾರೆ, ಕೆಲವೊಂದು ಎಕ್ಸಾಂಪಲ್ಸ್ ತೊಗೊಂಡಾಗ ನಿಮ್ಗೆ ಇನ್ನೂ ಟ್ರಾನ್ಸ್ಪೋಸ್ ಅಂದರೆ ಸಿಂಪಲ್ಲು ಬೇಸಿಕ್ಸ್ ಈಗಾಗಲೇ ತೋರಿಸಿದೆ. ಅಲ್ಲೂ ಕೆಲವೊಂದು ಎಕ್ಸಾಂಪಲ್ಸ್ಗೆ ಇನ್ನೂ ನಿಮಗೆ ಈಸಿಯಾಗಿ ಓಕೆ ಎಲ್ಲಿ ಏನು ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಸಿಮೆಟ್ರಿಕ್ ವೆರಿ ಇಂಪಾರ್ಟೆಂಟ್. ಸಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್. ಸೊ ಈಗ ಮ್ಯಾಟ್ರಿಕ್ಸ್ ಎ ಇದೆ. ಸೊ ದಿಸ್ ಇಸ್ ಮ್ಯಾಟ್ರಿಕ್ಸ್ ಎ. ಇಫ್ ಐ ಆಮ್ ಫೈಂಡಿಂಗ್ ಸಿಮೆಟ್ರಿಕ್ ಅಂದರೆ ಏನಾಗುತ್ತೆ, ಎ ಟ್ರಾನ್ಸ್ಪೋಸ್. ಸೊ ಎ ಟ್ರಾನ್ಸ್ಪೋಸ್ ಮಾಡ್ತಿದ್ದೀನಿ ಅಂದಾಗ ರೋ ಬಿಕಮ್ಸ್ ಕಾಲಮ್, ಎ ಇ ಎಫ್. ಸಿಮಿಲರ್ಲಿ ಇ ಬಿ ಡಿ ಮಲ್ಕೊಂಡಿರೋದು ನಿಲ್ಲುತ್ತೆ. ಇಲ್ಲಿ ಎಫ್ ಡಿ ಸಿ ಮಲ್ಕೊಂಡಿರೋದು ನಿಲ್ಲುತ್ತೆ. ಇದೆರಡಕ್ಕೂ ಏನಾದರೂ ಡಿಫ್ರೆನ್ಸ್ ಅಂದರೆ ಡು ಯು ಫೈಂಡ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಎ ಟ್ರಾನ್ಸ್ಪೋಸ್? ಎ ಇ ಎಫ್ ಇದೆ, ಎ ಎಫ್ ಎಲ್ಲ ಸೇಮ್ ಇದೆ ಅಲ್ಲ. ಸೊ ಇದಕ್ಕೆ ಏನಂತೀವಿ, ವಿ ಸೇಡ್ ಅಸ್ ಸಿಮೆಟ್ರಿಕ್. ಟ್ರಾನ್ಸ್ಪೋಸ್ ಮಾಡಾದ್ಮೇಲೂ ಏನೂ ಚೇಂಜಸ್ ಆಗಿಲ್ಲ ಎಲಿಮೆಂಟ್ಸಲ್ಲಿ. ಎಲಿಮೆಂಟ್ಸ್ ಹೆಂಗಿದೆಯೋ ಹಂಗೆ ಇದೆ, ಅದ್ರ ಪೊಸಿಷನ್ ಹೆಂಗಿದೆಯೋ ಅದರಲ್ಲೇ ಹಂಗೆ, ಲೈಕ್ ಆ ಪೊಸಿಷನಲ್ಲಿ ಏನು ನಂಬರ್ ಬರಬೇಕಿತ್ತು ಅಥವಾ ಏನು ಫಂಕ್ಷನ್ ಬರಬೇಕು ಅದು ಅದೇ ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಸಿಮೆಟ್ರಿಕ್. ವೆರಾಸ್ ಸ್ಕ್ಯೂ ಸಿಮೆಟ್ರಿಕ್. ಈಗ ಇಫ್ ಐ ಟೇಕ್ ದಿಸ್ ಆಸ್ ಮ್ಯಾಟ್ರಿಕ್ಸ್ ಬಿ ಆ್ಯಂಡ್ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದ್ರೆ, ಇಫ್ ಐ ಅಪ್ಲೈ ಟ್ರಾನ್ಸ್ಪೋಸ್ ಏನಾಗುತ್ತೆ ನೋಡ್ರಿ, 0 E F minus C 0 D minus C 0 D. Similarly minus F minus D 0. ಸರ್ ಏನಾಯಿತು, ಏನಾಗಿಲ್ಲ. ಇದರಲ್ಲಿ ಮೈನಸ್ ಹೊರಗೆ ತೆಗೆದ್ರೆ ಮೈನಸ್ ಎಲ್ಲಾದ್ರಿಂದ ಎಲ್ಲ ಎಲಿಮೆಂಟ್ಸಿಂದನೂ ಹೊರಗೆ ತೆಗಿಬೇಕು. 0 ಅಲ್ಲಿ ಏನೂ ಆಗಲ್ಲ. ಮೈನಸ್ ಸಿ ಇರೋದು ಇ ಆಗುತ್ತೆ, ಮೈನಸ್ ಎಫ್ ಇರೋದು ಎಫ್ ಆಗುತ್ತೆ, ಇ ಇರೋದು ಮೈನಸ್ ಸಿ. ಇದು ಯಾಕೆ ಬಂತು ಹೇಳಿದ್ನಲ್ಲ ಹಿಂದೆ, ಅಡಿಟಿವ್ ಇನ್ವರ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ 0 ಇರೋದು 0, ಮೈನಸ್ ಡಿ ಇರೋದು ಪ್ಲಸ್ ಡಿ, ಪ್ಲಸ್ ಎಫ್ ಇರೋದು ಮೈನಸ್ ಎಫ್, ಪ್ಲಸ್ ಡಿ ಇರೋದು ಮೈನಸ್ ಡಿ, 0. ಸರ್ ಏನಾಯ್ತಿದು, ಏನೂ ಆಗಿಲ್ಲ. ಇಲ್ಲಿ ನೀವು ನೋಡಿದ್ರಿ ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ಬಿನೇ ಬಂತು, ಬಟ್ ಮೈನಸ್ ಹೊರಗೆ ಬಂತು. ಸೊ ಬಿ ಟ್ರಾನ್ಸ್ಪೋಸ್ ಇಸ್ ಮೈನಸ್ ಬಿ, then it is called as skew symmetric. ಸೊ ಡಿಟರ್ಮಿನೆಂಟ್ಸಲ್ಲಿ ಇನ್ವರ್ಸು ಬಂದಾಗ ಹೆಂಗೆ ಫಾಸ್ಟಾಗಿ ಮಾಡಬೇಕು ಅಂತ ಹೇಳ್ತೇನೆ, ಬಟ್ ಥಿಯರಿಲಿ ಅಷ್ಟು ಬೇಕಾಗಲ್ಲ. ಸಿ ಇ ಟಿಗೆ ಬೇಕೇ ಬೇಕು, ಟೈಮ್ ಸೇವಿಂಗ್. ಸೊ ಡೆಫಿನಿಷನ್, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ, ಸಿಮೆಟ್ರಿಕ್ ಆಗಬೇಕು ಅಂದರೆ ಎ ಟ್ರಾನ್ಸ್ಪೋಸ್ ಎ ಆವಾಗ ಎ ಐ ಜೆ ಇಸ್ ಈಕ್ವಲ್ ಟು ಎ ಜೆ ಐ. ಸಿಮಿಲರ್ಲಿ ಸ್ಕ್ಯೂ ಸಿಮೆಟ್ರಿಕ್. ಫೈನ್. ಓಕೆ, ಇಲ್ಲಿ ಏನೇ ಇದೆ, ಮೇಕ್ ದಿಸ್ ಆಸ್ ಬಿ, this as b. ಇಲ್ಲ ಇಷ್ಟೆಲ್ಲ ಬೇಡ, ಏನೇ ಇಡ್ತೀರಾ ಇದನ್ನೇ ಏನು ಮಾಡಿರಿ, ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಅಷ್ಟೇ, ಮುಗಿದೋಯ್ತು. ಸುಮ್ಮನೆ ಯಾಕೆ ತಲೆನೋ. ಓಕೆ, ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್
with real number a plus a transpose is symmetric and a minus a transpose is q symmetric. ಇದನ್ನು ಪ್ರೂವ್ ಮಾಡಬೇಕು. ಪ್ರೂವ್ PROVE ಪ್ರೂವ್. ಹೆಂಗೆ ಪ್ರೂವ್ ಮಾಡೋದು? ಸೊ a ಪ್ಲಸ್ a ಟ್ರಾನ್ಸ್ಪೋಸ್ನ ಲೆಟ್ ಮಿ ಟೇಕ್ ಇಟ್ ಆಸ್ ಎಕ್ಸ್. ಸೊ ಎಕ್ಸ್ ಈಸ್ ಈಕ್ವಲ್ ಟು a ಪ್ಲಸ್ a ಟ್ರಾನ್ಸ್ಪೋಸ್. ಚಿಂತೆ ಮಾಡಬೇಡ್ರಿ, ಇಲ್ಲಿ ನಾನು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಸಿಗೆ ಹೇಳ್ತಿದ್ದೀನಿ. ನೆಕ್ಸ್ಟ್ ಸ್ಲೈಡಲ್ಲಿ ಏನಿದೆ ಪ್ರೂಫ್ ಇದೆ, ಚಿಂತೆ ಮಾಡಬೇಡ್ರಿ, ತೋರಿಸ್ತೀನಿ. ಸೊ ಇಲ್ಲಿ ಎಕ್ಸ್ ತಾನೇ ತೊಗೊಂಡಿದ್ದೆ, ಓಕೆ. ಬಿ ತೊಗೊಂಡಿದ್ದೀನಾ? ಫೈನ್. ಬಿ ಮತ್ತೇನು ತೊಗೊಂಡಿದ್ದೀನಿ? ಸಿ. ಓಕೆ. ಸೊ ಇಲ್ಲೂ ಅದೇ ತೊಗೊಳ್ಳೋಣ. ಮತ್ತು ಇಲ್ಲಿ ಬಿ ಸಿ ಎಕ್ಸ್ ತೊಗೊಂಡ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಲೆಟ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್. ಸೊ ಈಗ ನಾನು ಬಿಗೆ ಟ್ರಾನ್ಸ್ಪೋಸ್ ಅಪ್ಲೈ ಮಾಡ್ತಿದ್ದೀನಿ. ಸೊ ಬಿಗೆ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದ್ರೆ ಲೆಫ್ಟ್ ಸೈಡ್ ಅಪ್ಲೈ ಮಾಡಿದ್ರೆ ಏನು ಮಾಡಬೇಕು? ರೈಟ್ ಸೈಡು ಅಪ್ಲೈ ಆಗಬೇಕು, ಹೋಲ್. ಸೊ ಇಲ್ಲಿ ಪ್ಲಸ್ ಇದೆ. ಸೊ ಪ್ಲಸ್ ಇದ್ದಾಗ ಏನಾಗುತ್ತೆ? ಸಪ್ರೇಟ್ ಆಗಿ ಅಪ್ಲೈ ಆಗುತ್ತೆ ಹಂಗೆ. ಸೊ ಎಗೆ ಟ್ರಾನ್ಸ್ಪೋಸ್ ಅಪ್ಲೈ ಆಗುತ್ತೆ, ಪ್ಲಸ್ ಎ ಟ್ರಾನ್ಸ್ಪೋಸ್ ಇದೆ, ಇದಕ್ಕೂ ಟ್ರಾನ್ಸ್ಪೋಸ್ ಅಪ್ಲೈ ಆಗುತ್ತೆ. ಟ್ರಾನ್ಸ್ಪೋಸ್ ಇದೆ, ಅಪ್ಲೈ ಆಗಬಾರ್ದು ಅಂತ ಏನಿಲ್ಲ. ಸೊ ಏನಾಯಿತು? ಎ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಎ. ಇದನ್ನ ಅಡಿಟಿವ್ ಅಂದರೆ ಕಮ್ಯುಟೇಟಿವ್ ಲಾ. ಸೊ ಏನಾಗುತ್ತೆ? ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ವಿಚ್ ಈಸ್ ನಥಿಂಗ್ ಬಟ್ ದಿಸ್ ಇಸ್ ಬಿ ಟ್ರಾನ್ಸ್ಪೋಸ್ ವಿಚ್ ಈಸ್ ನಥಿಂಗ್ ಬಟ್ ಬಿನ. ಸೊ ಬಿ ಈಸ್ ನಥಿಂಗ್ ಬಟ್ ಬಿ ಟ್ರಾನ್ಸ್ಪೋಸ್ is symmetric. So transpose apply ಮಾಡಾದ್ಮೇಲೂ I am getting the same matrix. So transpose apply ಮಾಡಾದ್ಮೇಲೂ I am getting the same matrix. So when you are adding the square matrix with its transpose, they are symmetric. Skew symmetric ಯಾವಾಗ ಆಗುತ್ತೆ? ಸಬ್ಟ್ರಾಕ್ಟ್ ಮಾಡಿದಾಗ. ಸೊ ಏನಾಗುತ್ತೆ? ಲೆಟ್ ಮಿ ಟೇಕ್ ಸಿ ಆಸ್ ಸಮ್ ಮ್ಯಾಟ್ರಿಕ್ಸ್ ವಿಚ್ ಇಸ್ ಎ ಮೈನಸ್ ಎ ಟ್ರಾನ್ಸ್ಪೋಸ್. ಈಗ ಸೇಮ್ ಟ್ರಾನ್ಸ್ಪೋಸ್ ಅಪ್ಲೈ ಮಾಡ್ತೀನಿ. ಲೆಫ್ಟ್ ಸೈಡ್ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದ್ರೆ ರೈಟ್ ಸೈಡು ಏನು ಮಾಡಬೇಕು? ಟ್ರಾನ್ಸ್ಪೋಸ್ ಅಪ್ಲೈ ಮಾಡಬೇಕು. ಸೊ ಏನಾಗುತ್ತೆ? ಎ ಟ್ರಾನ್ಸ್ಪೋಸ್ ಮೈನಸ್ ಎ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್. ಸೊ ಏನಾಯಿತು? ಎ ಟ್ರಾನ್ಸ್ಪೋಸ್ ಮೈನಸ್ ಎ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಅಂದರೆ ಎ. ಇಲ್ಲಿ ನಾನು ಮೈನಸ್ ಹೊರಗೆ ತೆಗೆದ್ರೆ ಎ ಮೈನಸ್ ಎ ಟ್ರಾನ್ಸ್ಪೋಸ್. ವಾಟ್ ಈಸ್ ದಿಸ್? ಎ ಮೈನಸ್ ಎ ಟ್ರಾನ್ಸ್ಪೋಸ್ ಈಸ್ ನಥಿಂಗ್ ಬಟ್ ಸಿ. ಸೊ ಮೈನಸ್ ಸಿ. ಸೊ ಏನಾಯಿತು? ಸಿ ಟ್ರಾನ್ಸ್ಪೋಸಸ್ ಮೈನಸ್ ಸಿ ವಿಚ್ ಇಸ್ ಸ್ಕ್ಯೂ ಸಿಮೆಟ್ರಿಕ್. ನೆನ್ಪಿಡ್ಕೊಳ್ಳಿ. ಆ್ಯಂಡ್ ಇದು ಅಗೇನ್ ಸಿ ಇ ಟಿಗಂತೂ ಬೇಕೇ ಬೇಕು. ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಇಸ್ ಸಿಮೆಟ್ರಿಕ್. ಎ ಮೈನಸ್ ಎ ಟ್ರಾನ್ಸ್ಪೋಸ್ ಇಸ್ ಸ್ಕ್ಯೂ ಸಿಮೆಟ್ರಿಕ್. ಹಾಫ್ ಏನಕ್ಕೆ ಅಂದರೆ ನಿಮಗಿಲ್ಲಿ ಹಾಫ್ ಎಲ್ಲ ಹೋಯ್ತು ಅಂದರೆ ಸಾಲ್ವ್ ಮಾಡಿದಾಗ ಹಾಫ್ ಇಂಟು ಎ ಸ್ಕೆಲಾರ್ ಮ್ಯಾಟ್ರಿಕ್ಸು ಹಾಫ್ ಇಂಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಹಾಫ್ ಇಂಟು ಎ ಮೈನಸ್ ಹಾಫ್ ಇಂಟು ಎ ಟ್ರಾನ್ಸ್ಪೋಸ್. ಏನಾಯ್ತು? ಇದು ಕ್ಯಾನ್ಸಲ್ ಆಯಿತು. ಸೊ ಏನು ಹೊಳಿತು? ಎ ಹೊಳಿತು ವಿಚ್ ಇಸ್ ಎ. ಲೆಫ್ಟ್ ಸೈಡಿಗೆ ಆರ್ ಎಚ್ ಎಸ್ ಬಂತು. ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಕ್ವಶನ್ಸ್ ತೋರಿಸ್ತೀನಿ, ಸಾಲ್ವ್ ಮಾಡೋಣ. ಸೊ ಪ್ರಾಪರ್ಟೀಸ್ ಹೇಳೋದಲ್ಲ, ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಸಿಮೆಟ್ರಿಕ್ಕು, ಎ ಮೈನಸ್ ಎ ಟ್ರಾನ್ಸ್ಪೋಸ್ ಕ್ಯೂ ಸಿಮೆಟ್ರಿಕ್ಕು. ಎ ಇಂಟು ಎ ಟ್ರಾನ್ಸ್ಪೋಸ್ ಅಥವಾ ಎ ಟ್ರಾನ್ಸ್ಪೋಸ್ ಇಂಟು ಎ ಏನೇ ಮಾಡಿದ್ರು ಸಿಮೆಟ್ರಿಕ್ಕೆ ಬರುತ್ತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ. ಸೊ ಇನ್ನೊಂದಿದೆ ಸ್ಕ್ಯೂ ಸಿಮೆಟ್ರಿಕ್ ಯಾವಾಗ ಅಂತ, ಬಟ್ ದಟ್ ಡಿಪೆಂಡ್ಸ್ ಆನ್ ದ ಆರ್ಡರ್. ಇಫ್ ಇಟ್ ಈಸ್ 2x2 ಇವನ್ ಆರ್ಡರ್ ಇತ್ತು ಅಂದರೆ ಸಿಮೆಟ್ರಿಕ್, ಆರ್ಡ್ ಆರ್ಡರ್ ಇತ್ತು ಅಂದರೆ ಸ್ಕ್ಯೂ ಸಿಮೆಟ್ರಿಕ್. ಅದು ಸಿ ಇ ಟಿಗೆ ಅಲ್ಲಿ ಈಗ ಬೇಡ, ಸಿ ಇ ಟಿಗಂತೂ ಅದು ಬೇಕೇ ಬೇಕು. ಫೈನ್. ಎಕ್ಸ್ಪ್ರೆಸ್ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಈಗಷ್ಟೇ ನೋಡಿದ್ವಿ. ಸೊ ಎ ಸಮ್ ಆಫ್ ಸಿಮೆಟ್ರಿಕ್ ಅಂದರೆ ಏನಾಯಿತು? ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ದಿಸ್ ಇಸ್ ಸಿಮೆಟ್ರಿಕ್ ಪ್ಲಸ್ ಸ್ಕ್ಯೂ ಸಿಮೆಟ್ರಿಕ್ ಎ ಮೈನಸ್ ಎ ಟ್ರಾನ್ಸ್ಪೋಸ್ ದಿಸ್ ಇಸ್ ಸ್ಕ್ಯೂ ಸಿಮೆಟ್ರಿಕ್. ಸಿಮೆಟ್ರಿಕ್ ದಿಸ್ ಇಸ್ ಸ್ಕ್ಯೂ ಸಿಮೆಟ್ರಿಕ್. ಹಾಗಂತ ಏನು ಮಾಡಬೇಕು? ಸೊ ಐ ವಿಲ್ ಟೇಕ್ this whole thing as P, this whole thing as Q.
ಸರ್ ಹಾಫೇ ಬೇಕಾ? ಹಿಂದೆ ನೋಡೋದಲ್ಲ, ಹಾಫ್ ಇದ್ದಾಗಷ್ಟೇ ನಿಮ್ಗೆ ಎ ಬರುತ್ತೆ. ನೀವು ಹಾಫ್ ತೆಗೆದ್ರೆ ಎ ಬರಲ್ಲ, 2a ಆಗ್ಬಿಡುತ್ತೆ, ವಿಚ್ ಇಸ್ ನಾಟ್ ಕರೆಕ್ಟ್. ಎ ಇಸ್ ನಾಟ್ ಈಕ್ವಲ್ ಟು 2a. ಸೊ ಹಾಫ್ ಬೇಕು. ಸೊ ಇನ್ ದಟ್ ಕೇಸ್ ವಾಟ್ ಯು ನೀಡ್ ಟು ಫೈಂಡ್ ಇಸ್, ಯು ಹ್ಯಾವ್ ಟು ಫೈಂಡ್ ವಾಟ್ ಈಸ್ ಪಿ ಆ್ಯಂಡ್ ವಾಟ್ ಈಸ್ ಕ್ಯೂ. ಪಿ ಫೈಂಡ್ ಮಾಡಬೇಕು ವಿಚ್ ಇಸ್ ಸಿಮೆಟ್ರಿಕ್, ಕ್ಯೂ ಫೈಂಡ್ ಮಾಡಬೇಕು ವಿಚ್ ಇಸ್ ಕ್ಯೂ ಸಿಮೆಟ್ರಿಕ್. ಹೆಂಗೆ ನೋಡಿರಿ. ಸೊ ಏನಿದೆ, ಪಿ ಇಸ್ ಹಾಫ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್. ಸೊ ವಾಟ್ ಈಸ್ ಎ? ಓಕೆ, ಎ ಇದೆ. ಸೊ ಎ ಟ್ರಾನ್ಸ್ಪೋಸ್ ಇಲ್ಲೇ ಬರೀತೀನಿ. ಸೊ ಎ ಟ್ರಾನ್ಸ್ಪೋಸ್ ಇಸ್ 1 5 ಇರೋದು 1 5 ಕೆಳಗೆ ಬರುತ್ತೆ, -1 2. ಫಸ್ಟ್ ಎಲಿಮೆಂಟ್ ಲಾಸ್ಟ್ ಎಲಿಮೆಂಟ್ ಪೊಸಿಷನ್ ಚೇಂಜ್ ಆಗಲ್ಲ, ಇನ್ನು ಮಿಕ್ಕಿದ್ದು ಸ್ವ್ಯಾಪ್ ಆಗುತ್ತೆ ಅಷ್ಟೇ, ಹಂಗೆ ಅನ್ಕೊಳ್ಳಿ. ಸೊ ಓಕೆ, ನೆಕ್ಸ್ಟು ಸೊ ಹಾಫ್ ಡೈರೆಕ್ಟಾಗಿ ಬರಿತೀನಿ. 1 + 1 2. ನೆಕ್ಸ್ಟು -1 + 5 4 5 4 2 4. ಸೊ ಹಾಫ್ ಇದೆ. ಸೊ ಹಾಫ್ ಆದಾಗ ಏನಾಗುತ್ತೆ, 1 2 2 2. ಸೊ ದಿಸ್ ಇಸ್ ಪಿ. ಇಸ್ ದಿಸ್ ಸಿಮೆಟ್ರಿಕ್? ಇಸ್ ದಿಸ್ ಸಿಮೆಟ್ರಿಕ್? ಸೊ ವಾಟ್ ಈಸ್ ಪಿ ಟ್ರಾನ್ಸ್ಪೋಸ್? 1 2 ಇರೋದೇನಾಗುತ್ತೆ, 1 2 ಕೆಳಗೆ ಬರುತ್ತೆ. ಪಿ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಪಿ. ಇಟ್ ಈಸ್ ಸಿಮೆಟ್ರಿಕ್. ಸೊ ಪಿ ಒಂದು ಸಿಮೆಟ್ರಿಕ್ ಬಂತು. ಸಿಮಿಲರ್ಲಿ ಕ್ಯೂ ಫೈಂಡ್ ಮಾಡಬೇಕಾದ್ರೆ, ಕ್ಯೂ ವಾಟ್ ಈಸ್ ಕ್ಯೂ? ಹಾಫ್ ಎ ಮೈನಸ್ ಎ ಟ್ರಾನ್ಸ್ಪೋಸ್. ಸೊ ಹಾಫ್ ಎ ಇಲ್ಲೇ ಫೈಂಡ್ ಮಾಡ್ತೀನಿ. 1 - 1 0. ಓಕೆ, 5 -1 6. -1 ಪ್ಲಸ್ ಆಯಿತು, 5 6. ನೆಕ್ಸ್ಟು -1 -5 -6. 2 - 2 0. ಸೊ ಏನಾಯಿತು, ಹಾಫ್ ಇರೋದ್ರಿಂದ ಹಾಫ್ ಇಲ್ಲಿ ಸ್ಕೆಲಾರ್ ಮಲ್ಟಿಪ್ಲಿಕೇಶನ್ 0 ಹಂಗೆ ಇರುತ್ತೆ. 3 - 3 0. ಸೊ ವಾಟ್ ಈಸ್ ದಿಸ್? ಕ್ಯೂ. ಇಫ್ ಯು ಆರ್ ಫೈಂಡಿಂಗ್ ಕ್ಯೂ ಟ್ರಾನ್ಸ್ಪೋಸ್ ಟೀನ ಬರ್ದನೋ ಅಥವಾ ಹ್ಯಾಶ್ ಹಾಕೋಣ ಅಂತ ನೋಡ್ತೀವಿ. ಸೊ ಕ್ಯೂ ಟ್ರಾನ್ಸ್ಪೋಸ್ ಏನಾಗುತ್ತೆ, 0 3 ಇರೋದು 0 3 ಕೆಳಗೆ ಬರುತ್ತೆ, -3 0. ಹೌದು, ಕ್ಯೂ ಟ್ರಾನ್ಸ್ಪೋಸ್, ಯಾಕಂದರೆ ಇಲ್ಲಿ ನೀವು ಮೈನಸ್ ಹೊರಗೆ ತೆಗೆದ್ರೆ ಯು ಗೆಟ್ -q. ಸೊ ಕ್ಯೂ ಟ್ರಾನ್ಸ್ಪೋಸ್ ಈಸ್ ನಥಿಂಗ್ ಬಟ್ -q. ಹೆನ್ಸ್ ಯು ಗಾಟ್ ಸ್ಕ್ಯೂ ಸಿಮೆಟ್ರಿಕ್. ಸಾರಿ, ಸಿಮೆಟ್ರಿಕ್ಕು ಸ್ಕ್ಯೂ ಸಿಮೆಟ್ರಿಕ್ ಬರಿಬೇಕಾದ್ರೆ ದಿಸ್ ಈಸ್ ಸ್ಕ್ಯೂ ಸಿಮೆಟ್ರಿಕ್, ದಿಸ್ ಈಸ್ ಸಿಮೆಟ್ರಿಕ್. ದೇ ಆರ್ ಆಸ್ಕಿಂಗ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಟ್ರಾನ್ಸ್ಪೋಸ್ ಮಾಡಿದ್ದು ಬರಿಬೇಡ್ರಿ. ಪಿ ಯಾವುದು, ಕ್ಯೂ ಯಾವುದು ಬೇಕಾದ್ರೆ ವೆರಿಫೈ ಮಾಡಿರಿ. ವೆರಿಫೈ ಹೆಂಗೆ ಮಾಡ್ತೀರಾ? 1 + 0 1, 2 + 3 5, 2 -3 -1. ನೆಕ್ಸ್ಟು 2 + 0 2. ಕರೆಕ್ಟಾಗಿ ಬರ್ತಿದೆಯಾ? ಪಿ ಪ್ಲಸ್ ಕ್ಯೂ ಆ್ಯಡ್ ಮಾಡಿದಾಗ ಎ ಬರಬೇಕು, ಬರ್ತಿದೆ. ದೆನ್ ಪಿ ಆ್ಯಂಡ್ ಕ್ಯೂ ಆರ್ ಕರೆಕ್ಟ್. 3 ಮಾರ್ಕ್ಸ್ ಕ್ವಶನು, ಅದು ಹಿಂದಿನ ತೋರಿಸಿದ್ದು. ಸೊ ಇದು ಫಾರ್ ದ ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಬಿ ವೆರಿಫೈ ಎ ಬಿ ಟ್ರಾನ್ಸ್ಪೋಸ್ ಇಸ್ ಪಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಆ್ಯಂಡ್ ಅಗೇನ್ ದಿಸ್ ಪ್ರಾಪರ್ಟಿ ನೀವು ಮಾಡಿರಿ. ಬಿಕಾಸ್ ಎ ಇಂಟು ಬಿ ಮಾಡಿದ್ರಿ ಅಂದರೆ ಜಸ್ಟ್ ಆರ್ಡರೇ ನೋಡ್ದೆ ತಲೆ ಕಡತ್ತೆ. ಬಿಕಾಸ್ ದಿಸ್ ಇಸ್ 3 × 1, ದಿಸ್ ಇಸ್ 1 × 3. ಫೈನಲಿ ಯು ವಿಲ್ ಗೆಟ್ ಎ ಬಿ ಆ್ಯಸ್. ಸೊ ಎ ಬಿ ಏನು ಬರುತ್ತೆ, ವಿಲ್ ಬಿ ಆರ್ಡರ್ 3 × 3 ಬರುತ್ತೆ. 3 × 3 ಮ್ಯಾಟ್ರಿಕ್ಸ್ ಬರುತ್ತೆ. ಚೆಕ್ ಮಾಡಿರಿ. ಆ್ಯಂಡ್ ಬಿ ಟ್ರಾನ್ಸ್ಪೋಸ್, ಓಕೆ ನಾನು ಬಿ ಟ್ರಾನ್ಸ್ಪೋಸ್ ಬರಿತೀನಿ. ವಾಟ್ ಈಸ್ ಬಿ ಟ್ರಾನ್ಸ್ಪೋಸ್? -1 2 1 ಇರೋದು -1 2 1 ರೋ ಕಾಲಮ್ ಮ್ಯಾಟ್ರಿಕ್ಸ್ ಆಯಿತು. ಸೊ ಇದು ಕಾಲಮ್ ಮ್ಯಾಟ್ರಿಕ್ಸ್ ಇರೋದು ಎ ಟ್ರಾನ್ಸ್ಪೋಸ್ ಆದಾಗ ರೋ ಆಗುತ್ತೆ. ಹೆಂಗೆ? 1 -4 3. ಬಿ ಟ್ರಾನ್ಸ್ಪೋಸ್ ಇದೆ, ಎ ಟ್ರಾನ್ಸ್ಪೋಸ್ ಇದೆ, ಮಲ್ಟಿಪ್ಲೈ ಮಾಡಿರಿ. ಆ್ಯಂಡ್ ಅಗೇನ್ ಇದೇನು ಬರುತ್ತೆ ನೋಡ್ರಿ. ಇದು ವಾಟ್ ಈಸ್ ದಿಸ್? ದಿಸ್ ಇಸ್ 3 rows 1 column, 1 × 3 ಮಲ್ಟಿಪ್ಲೈ ಮಾಡಿದ್ರೆ ಅಂದರೆ ಯು ಗೆಟ್ ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಆಸ್ ಅಗೇನ್ 3 × 3. ಅಲ್ಲಿ ಇರಲೇಬೇಕು, ಇದ್ದೇ ಇರುತ್ತೆ. ನಾನು ಆರ್ಡರಿಂದ ಹೇಳಿದೆ, ಚೆಕ್ ಮಾಡಿರಿ. ಫೈನ್, ದಿಸ್ ಈಸ್ ಹೋಮ್ವರ್ಕ್ ಫಾರ್ ಯು. ಓಕೆ, ಇನ್ವರ್ಟಿಬಲ್ ಲಾಸ್ಟ್ ಕಾನ್ಸೆಪ್ಟು, ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್.
ಸೊ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇಸ್ ಸೆಡ್ ಟು ಬಿ ಇನ್ವರ್ಟಿಬಲ್ ಯಾವಾಗ if there exists another square matrix of the same order such that AB is equal to BA is equal to I ಅಂದ್ರೆ ಏನು identity matrix of the same order, then B is called inverse of A and denoted by A inverse. ಸರ್ ಏನರ್ಥ ಎಕ್ಸಾಂಪಲ್ ತಗೊಂಡು ನೋಡೋಣ. ಓಕೆ, ಇದು ಫೈನ್, ಇಲ್ಲೇ ಪ್ರೂಫ್ ಹೊಡಾಯ್ತಾ. ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಇಸ್ ಈಕ್ವಲ್ ಟು ಐ ಅಂದರೆ ಈಗ ಎ ಒಂದು ಮ್ಯಾಟ್ರಿಕ್ಸ್ ತೊಗೊತೀರ, ಮ್ಯಾಟ್ರಿಕ್ಸ್ನ ಇಫ್ ಯು ಆರ್ ಮಲ್ಟಿಪ್ಲೈಯಿಂಗ್ ವಿತ್ ಬಿ, ಸೊ ಫೈನಲಿ ನಿಮಗೆ ಏನು ಬರಬೇಕು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ಸೊ ವಾಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್? 1 1 0 0 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಟ್ ಕ್ಯಾನ್ ಬಿ ಸ್ಕೇಲರ್, ಅಂದರೆ ನಿಮಗೆ 3 ಇರ್ಬೋದು ಅಥವಾ 4 ಇರ್ಬೋದು 5 ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ವಾಟ್ ಈಸ್ ಎ, ವಾಟ್ ಈಸ್ ಬಿ, ಇದೆರಡು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸ್ಕೇಲಾರ್ ನಂಬರ್ ಕ್ಯಾನ್ ಬಿ ಎನಿಥಿಂಗ್, ಡೋಂಟ್ ವರಿ ಅಬೌಟ್ ದಟ್. ಸೊ ಎಕ್ಸಾಂಪಲ್ಸ್ ನೋಡಿದಾಗ ಗೊತ್ತಾಗತ್ತೆ, ಬಟ್ ಸ್ಕೇಲಾರ್ ನಂಬರ್ ಕ್ಯಾನ್ ಬಿ ಎನಿಥಿಂಗ್. ಸೊ ಬಿ ಏನಿದೆ, ಸೊ ಬಿ ಈಸ್ ನಥಿಂಗ್ ಬಟ್ ಎ ಇನ್ವರ್ಸ್ ಅಥವಾ ಎ ಇನ್ವರ್ಸ್ ಇಸ್ ಬಿ. ಇಟ್ ಕ್ಯಾನ್ ಬಿ ಇನ್ ಎನಿ, ಅಂದರೆ ಬಿ ಇಸ್ ಕಾಲ್ಡ್ ಎ ಇನ್ವರ್ಸ್ ಆಫ್ ಎ ಆರ್ ವೈಸ್ ವರ್ಸ. ಈಗ ವೈಸ್ ವರ್ಸ ಬೇಡ, ಓಕೆ, ಬಿ ಅಲ್ಲ. ಸೊ ಇಲ್ಲೇನಿದೆ ಅದೇ ತೊಗೋಣ. ಬಿ ಇಸ್ ಎ ಇನ್ವರ್ಸ್ ಯಾವಾಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದಾಗ. ಕಂಡೀಷನ್ ಇದೆ, ಏನು ಕಂಡೀಷನ್ನು? ವಾಟ್ ಈಸ್ ದ ಕಂಡೀಷನ್? ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಡಸ್ ನಾಟ್ ಪೊಸೆಸ್ ಇನ್ವರ್ಸ್. ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಕ್ಕಾಗಲ್ಲ. ಇಟ್ ಶುಡ್ ಓನ್ಲಿ ಬಿ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಇಸ್ ಓನ್ಲಿ ಅಪ್ಲಿಕೇಬಲ್ ಆನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎಲ್ಲಿದೆ? ಎ ಆ್ಯಂಡ್ ಬಿ ಶುಡ್ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್, ನಾಟ್ ಆನ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. 2x3 ಆಗಲ್ಲ, 3x2 ಆಗಲ್ಲ. ಇಟ್ ಹ್ಯಾಸ್ ಟು ಬಿ 2x2 ಆರ್ 3x3. ಸೊ ಅದಕ್ಕೆ ಹಿಂದೆನೂ ತೊಗೊಂಡಾಗ ವಾಟ್ ಡಿಡ್ ಐ ಟೇಕ್? 2x2 2x2. ಸೊ ಫೈನಲಿ ಏನು ಬಂತು? ಐಡೆಂಟಿಟಿ ಇಸ್ ಆಲ್ಸೋ 2x2. ಇಟ್ ಶುಡ್ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ಇಫ್ ಬಿ ಈಸ್ ಇನ್ವರ್ಸ್ ಆಫ್ ಎ ದೆನ್ ಎ ಇಸ್ ಆಲ್ಸೋ ಇನ್ವರ್ಸ್ ಆಫ್ ಬಿ. ಲಾಸ್ಟಲ್ಲಿ ಬರೋದ್ನಲ್ಲ ಅದೇ, ಬಿ ಎದು ಇನ್ವರ್ಸ್ ಆದರೆ ಎ ಈಸ್ ಆಲ್ಸೋ ಇನ್ವರ್ಸ್ ಆಫ್ ಬಿ. ಆ್ಯಂಡ್ ಪ್ಲೀಸ್ ರಿಮೆಂಬರ್ ದಿಸ್ ಫಾರ್ MCQ, ಎಸ್ಪೆಷಲಿ CET-ಲಿ ಕೇಳಿದ್ದಾರೆ. ನಿಮಗೆ ಗೊತ್ತಿತ್ತು ಅಂದರೆ ಯು ಕ್ಯಾನ್ ಫೈಂಡ್ ಇನ್ವರ್ಸ್ ವೆರಿ ಈಸಿಲಿ. ಓಕೆ, ಸೊ MCQ ಮಾಡಬೇಕಾದ್ರೆ ಐ ವಿಲ್ ಬಿ ಸಾಲ್ವಿಂಗ್. ಹೆಂಗೆ ಫಾಸ್ಟಾಗಿ ಮಾಡ್ಬೋದು ಹೇಳ್ತೇನೆ. ಸೊ ಪ್ಲೀಸ್ ರಿಮೆಂಬರ್. ಫೈನ್, ಪ್ರೂಫ್ ಮಾಡಬೇಕೇನು? ಇನ್ವರ್ಸ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಎಕ್ಸಿಸ್ಟ್ ಈಸ್ ಯೂನಿಕ್. ಹೆಂಗೆ? P is equal to C. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರೂಫ್ ಇದೆ. ಸೊ ಬಿ ಆ್ಯಂಡ್ ಸಿ, ಎ ಒಂದು ಮ್ಯಾಟ್ರಿಕ್ಸು. ಓಕೆ, ಇಫ್ ಪಾಸಿಬಲ್ ಲೆಟ್ ಬಿ ಆ್ಯಂಡ್ ಸಿ ಬಿ 2 ಇನ್ವರ್ಸ್ ಆಫ್ ಎ. ಸೊ ಈಗ ನಾವು ಫಸ್ಟ್ ತೊಗೊಳ್ಳೋಣ, ವಿ ಶಾಲ್ ಶೋ ದಟ್ ಬಿ ಇಸ್ ಈಕ್ವಲ್ ಟು ಸಿ. ಪ್ರೂವ್ ಮಾಡಬೇಕು. ಫಸ್ಟ್ ಏನಂತ ತೊಗೊಳ್ಳೋಣ? ಎ ಈಸ್, ಇಲ್ಲೇನಿದೆ ಇದೇ ಸ್ಟೇಟ್ಮೆಂಟ್ ಬರ್ತೀನಿ. ಬಿ ಈಸ್ ಇನ್ವರ್ಸ್ ಆಫ್ ಎ. ಸೊ ಲೆಟ್ ಮಿ ಟೇಕ್ ಬಿ ಈಸ್ ಇನ್ವರ್ಸ್ ಆಫ್ ಎ. ಸೊ ಬಿ ಇನ್ವರ್ಸ್ ಆಫ್ ಎ ಆಯಿತು ಅಂದರೆ ಸೊ ವಾಟ್ ಕ್ಯಾನ್ ಐ ರೈಟ್? ಏನಂತ ಬರಿಬೋದು? ಎ ಬಿ ಇಸ್ ಈಕ್ವಲ್ ಟು ಬಿ ಎ ಇಸ್ ಈಕ್ವಲ್ ಟು ವಾಟ್? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಹಿಂದೆನೂ ನೋಡಿದ್ದೀವಿ. ಸಿಮಿಲರ್ಲಿ ಹಿಂದೆ ನೋಡೋದಲ್ಲ, ಇಲ್ಲಿ ನೋಡೋದಲ್ಲ, ಬಿ ಎ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು ಐ. ಸಿಮಿಲರ್ಲಿ ಸಿ, ಇನ್ನೊಂದು ಮ್ಯಾಟ್ರಿಕ್ಸು ಸಿ, ಸೇಮ್ ಈಸ್ ಇಫ್ ಸಿ ಈಸ್ ಇನ್ವರ್ಸ್ ಆಫ್ ಎ. ಇಫ್ ಸಿ ಈಸ್ ಇನ್ವರ್ಸ್ ಆಫ್ ಎ, ಸೊ ಅವಾಗ ಏನಾಗುತ್ತೆ? ಸೊ ಎ ಸಿ ಇಸ್ ಈಕ್ವಲ್ ಟು ಸಿ ಎ ಇಸ್ ಈಕ್ವಲ್ ಟು ಐ. ಇದು ಕಂಡೀಷನ್. ಓಕೆ, ನೆಕ್ಸ್ಟ್ ಏನು ಬೇಕು? ಈಗ ನಾನು ಬಿ ಅಂತ ತೊಗೊತೀನಿ. ಸೊ ಕ್ಯಾನ್ ಐ ರೈಟ್ ಬಿ ಆಸ್ ಐ ಇಂಟು ಬಿ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಸಮ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಬಿನ ಐ ಬಿ ಅಂತ ಬರಿಬೋದಾ? ಪ್ಲೇಸ್ಮೆಂಟ್ ನೋಡ್ರಿ, ಪ್ಲೇಸ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಸೊ ವಾಟ್ ಈಸ್ ಐ? ಕ್ಯಾನ್ ಐ ಟೇಕ್ ಇಟ್ ಆಸ್ ಎ ಬಿ ಆರ್ ಬೇಡ, ನಾನು ಅಲ್ಲಿ ಬಿ ತೊಗೊಂಡಿದ್ದೀನಿ. ಕ್ಯಾನ್ ಐ ಟೇಕ್ ಐ ಆಸ್ ಎ ಸಿ? ಐನ ಎ ಸಿ ಅಂತ ತೊಗೋಬೋದಾ? ಸೊ ಎ ಸಿ ಬ್ರ್ಯಾಕೆಟ್
ಇಂಟು ಬಿ. ಓಕೆ, ನೆಕ್ಸ್ಟು. ಸೊ ನೆಕ್ಸ್ಟ್ ಏನಾಗುತ್ತೆ, ಅದಕ್ಕೆ ಹೇಳಿದ್ದು ಆರ್ಡರ್. ಸೊ ಇಲ್ಲೂ ಮಾಡ್ಬೋದು, ಬಟ್ ಸ್ವಲ್ಪ ತಲೆ ತಿನ್ನುತ್ತೆ. ಸೊ ಅದಕ್ಕೆ ಬಿ ಐ ಅಂತ ಬರೆದಾಗ ಎಷ್ಟು ಫಾಸ್ಟ್ ಆಗುತ್ತೆ ನೋಡ್ರಿ. ವಾಟ್ ಈಸ್ ಐ? ಕ್ಯಾನ್ ಐ ರೈಟ್ ಇಟ್ ಆಸ್ ಎ ಸಿ? ಐನ ಎ ಸಿ ಅಂತ ಬರಿಬೋದಾ? ಸೊ ಈಗ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಬಿ ಪ್ರಾಪರ್ಟಿ ಎ ಸಿ ಬ್ರ್ಯಾಕೆಟ್ ಇರೋದು ಬಿ ಎ ಬ್ರ್ಯಾಕೆಟ್ ಆಯಿತು. ಇದೆ ಸಾರಿ, ಇದು ಸಿ ಅಲ್ಲ, ಸಾರಿ ದಿಸ್ ಇಸ್ ಸಿ. ಬಿ ಎ ಸಿನೇ ಇದೆ. ಬ್ರ್ಯಾಕೆಟ್ ಏನಿದೆ ಇಲ್ಲಿರೋ ಬ್ರ್ಯಾಕೆಟ್ ಇಲ್ಲಿಗೆ ಬಂತು. ಸೊ ವಾಟ್ ಈಸ್ ಬಿ ಎ? ಬಿ ಎ ಈಸ್ ಐ ಇಂಟು ಸಿ. ಫೈನಲಿ ಏನು ಬಂತು? ಐ ಇಂಟು ಸಿ ಇಸ್ ನಥಿಂಗ್ ಬಟ್ ಸಿ. ವಾಟ್ ಡಿಡ್ ಯು ಗೆಟ್? ಬಿ ಈಸ್ ಈಕ್ವಲ್ ಟು ಸಿ. ಅದನ್ನೇ ಪ್ರೂವ್ ಮಾಡಿದ್ವಿ. ಒಂದು ವೇಳೆ ನಾ ಹೇಳ್ತಿದ್ದೀನಿ, ನೀವು ಟ್ರೈ ಮಾಡಿರಿ. ಒಂದು ವೇಳೆ ಐ ಬಿ ಅಂತ ತೊಗೊಂಡಿದ್ದರೆ ಇಲ್ಲಿ ಸಿ ಐ ಬರ್ತಿತ್ತು. ಅದಕ್ಕೆ ಆರ್ಡರ್ ಹೆಂಗೆ ಪ್ಲೇಸ್ ಮಾಡ್ತೀರಾ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹಾಗೆ ನಾನು ಐ ಬಿ ಅಂತ ತೊಗೊಂಡಾಗ ನೀವೇ ನೋಡಿದ್ರಿ, ಒಂದು ಪಾಯಿಂಟಲ್ಲಿ ಏನು ಬ್ರ್ಯಾಕೆಟ್ ತೊಗೋಬೇಕು, ಆ ಬ್ರ್ಯಾಕೆಟ್ ಇಲ್ಲಿ ಇದೆಯಾ, ತಲೆನೋವು ಬಂದ್ಬಿಡುತ್ತೆ. ಸೊ ಅದಕ್ಕೆ ಹೆಂಗೆ ಪ್ಲೇಸ್ ಮಾಡೋದು, ಒಂದು ವೇಳೆ ಬಂದಿಲ್ಲ ಚೇಂಜ್ ಮಾಡಿರಿ, ಬಂದೇ ಬರುತ್ತೆ. ಸಿ ಇ ಟಿಲೂ ಇದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಹೇಳ್ತಿದ್ದೀನಲ್ಲ, ಗೊತ್ತಿತ್ತು ಅಂದರೆ ಎರಡು ಕ್ವಶನ್ ಅಂತೂ ಬಂದಿದೆ. ಕ್ವಿಕ್ಕಾಗಿ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫೈನ್, ನೆಕ್ಸ್ಟು. ಆ್ಯಂಡ್ ಅಗೇನ್ ಇನ್ನೊಂದು ಪ್ರೂಫು. ಅದಾದಮೇಲೆ ಏನಿದೆ, ಇದರದೇ ಪ್ರೂಫು ಇಲ್ಲಾಗಲೇ ತೋರಿಸಿದ್ದೀನಿ. ಬಟ್ ಲಾಸ್ಟ್, ಇಫ್ ಎ ಆ್ಯಂಡ್ ಬಿ ಆರ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ದ ಸೇಮ್ ಆರ್ಡರ್ ದೆನ್ ಎ ಬಿ ಇನ್ವರ್ಸ್ ಏನಾಗುತ್ತೆ? ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ನೋಡಿದ್ದೀವಿ ಪ್ರಾಪರ್ಟಿ, ಇದನ್ನು ಪ್ರೂವ್ ಮಾಡಬೇಕು. ಟ್ರಾನ್ಸ್ಪೋಸ್ ನಾಟ್ ಇನ್ವರ್ಸ್. ಸೊ ಎ ಬಿ ಇನ್ವರ್ಸ್ ಈಸ್ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಸೊ ಎ ಬಿ ಇನ್ವರ್ಸ್ ಇದೆ, ಈಗಷ್ಟೇ ನೋಡಿದ್ವಿ. ಸೊ ಎ ಬಿ ಇಂಟು ಎ ಬಿ ಇನ್ವರ್ಸ್ ಈಸ್ ವಾಟ್? ಎ ಬಿ ಇಂಟು ಬಿ ಇನ್ವರ್ಸ್ ಎ ಇನ್ವರ್ಸ್. ಎರಡು ಲೆಫ್ಟ್ ಸೈಡು ರೈಟ್ ಸೈಡ್ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಪ್ರೂಫ್ ಇದೆ, ಬಟ್ ನಾನು ಎಕ್ಸಾಂಪಲ್ ನಿಮ್ಗೆ ಹೇಳ್ತಿರೋದು. ಸೊ ಇದು ಮ್ಯಾಟ್ರಿಕ್ಸ್ ಅಂದ್ಕೊಳ್ಳಿ, ಇದು ಒಂದು ಮ್ಯಾಟ್ರಿಕ್ಸು ಅದರ ಇನ್ವರ್ಸ್. ಸೊ ಮ್ಯಾಟ್ರಿಕ್ಸು ಅದರ ಇನ್ವರ್ಸು ಎಕ್ಸಿಸ್ಟ್ ಆಯಿತು ಅಂದರೆ ಏನಾಗುತ್ತೆ? ಇನ್ವರ್ಟಿಬಲ್ ಆಗುತ್ತಾ? ಸೊ ಈಗ ಬ್ರ್ಯಾಕೆಟ್ ಹೆಂಗಾಗ್ತೀರಾ ಅನ್ನೋದ್ರ ಜೊತೆಗೆ ನಾ ಏನು ಮಾಡ್ತೀನಿ, ಐ ವಿಲ್ ಮಲ್ಟಿಪ್ಲೈ ವಿತ್ ವಾಟ್? ಎ ಇನ್ವರ್ಸ್. ಸೊ ಒಂದು ಸೈಡ್ ಎ ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇನ್ನೊಂದು ಸೈಡು ಏನು ಮಾಡಬೇಕು? ಎ ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅದರದ್ದು ಪ್ಲೇಸ್ಮೆಂಟ್ ಈಗ ಫೈನ್. ನೆಕ್ಸ್ಟ್ ಬಂದಾಗ ನೋಡ್ರಿ, ಸೊ ಏನಾಗುತ್ತೆ? ಎ ಇನ್ವರ್ಸ್ ಸೊ ಇಂಟು ಎ ಬಿ ಇಂಟು ಎ ಬಿ ಇನ್ವರ್ಸ್. ಸೊ ಏನಾಯಿತು? ಬ್ರ್ಯಾಕೆಟು ಚೇಂಜ್ ಮಾಡ್ಕೊಳ್ರಿ, ಎ ಇನ್ವರ್ಸ್ ಇಂಟು ಎ ಇಂಟು ಬಿ. ಸೊ ದಿಸ್ ಈಸ್ ಈಕ್ವಲ್ ಟು ಎ ಬಿ ಇನ್ವರ್ಸ್. ವಾಟ್ ಈಸ್ ಎ ಇನ್ವರ್ಸ್ ಇಂಟು ಎ? ಐ ಇಂಟು ಬಿ. ಸೊ ಐ ಇಂಟು ಬಿನ ನಾನು ಜಸ್ಟ್ ಬಿ ಅಂತ ಬರಿಬೋದಾ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಹೋಯ್ತು. ಸೊ ನೆಕ್ಸ್ಟು ಎ ಬಿ ಇನ್ವರ್ಸ್ ತಾನೆ? ಓಕೆ. ಸೊ ಎ ಬಿ ಇನ್ವರ್ಸ್. ಸೊ ವಾಟ್ ಈಸ್ ದಿಸ್ ಈಕ್ವಲ್ ಟು? ಈಗ ರೈಟ್ ಸೈಡ್ ಬಿಟ್ಬಿಟ್ನಾ? ಸೊ ಎ ಇನ್ವರ್ಸ್ ಇಂಟು ಐ. ಸೊ ಎ ಇನ್ವರ್ಸ್ ಇಂಟು ಐ. ಇದಾದಮೇಲೆ ವಾಟ್ ಐ ವಿಲ್ ಡೂ? ಐ ವಿಲ್ ಮಲ್ಟಿಪ್ಲೈ ದ ಹೋಲ್ ಥಿಂಗ್ ವಿತ್ ಬಿ ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ತೇವೆ. ಸೊ ಬಿ ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಬಿ ಇನ್ವರ್ಸ್ ಇಂಟು ಬಿ ಎ ಬಿ ಹೋಲ್ ಇನ್ವರ್ಸ್. ಇಲ್ಲಿ ಅಗೇನ್ ನಾನು ಮಲ್ಟಿಪ್ಲೈ ಮಾಡಬೇಕಾದ್ರೆ ಬಿ ಕೇರ್ಫುಲ್, ಐ ಆಮ್ ಟೇಕಿಂಗ್ ಆನ್ ದ ಲೆಫ್ಟ್ ಸೈಡ್ ಪೊಸಿಷನ್ ಇಂಪಾರ್ಟೆಂಟ್. ಬಿ ಇನ್ವರ್ಸ್ನ ನಾನು ರೈಟ್ ಸೈಡ್ ಮಾಡೋಕ್ಕಾಗಲ್ಲ. ಇಲ್ಲೇನಿದೆ ನೋಡ್ರಿ, ಲೆಫ್ಟ್ ಸೈಡ್ ಇದೆ. ಸೊ ನಾನು ಇಲ್ಲಿ ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಮಾಡಿದ್ದೀನಿ, ಆರ್ ಎಚ್ ಎಸ್ ಅಲ್ಲೂ
ಲೆಫ್ಟ್ ಸೈಡೇ ಮಲ್ಟಿಪ್ಲೈ ಮಾಡಬೇಕು. ಐ ಬಿಡ್ರಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದಾಗ ಐ ಹೋಯ್ತು. ಸೊ ಅಗೇನ್ ಇಲ್ಲಿ ವಾಟ್ ಈಸ್ ಬಿ ಇನ್ವರ್ಸ್ ಇಂಟು ಬಿ, ಅಗೇನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಇದು ಹೋಯ್ತಾ ಇದು. ಸೊ ಇದು ಹೋಯ್ತು ಅಂದರೆ ಏನು ಉಳಿತು, ಫೈನಲಿ ಏನು ಉಳಿತು, ಎ ಬಿ ಇನ್ವರ್ಸ್ ಉಳಿತು. ಇದು ಹೋಯ್ತು ಅಂದರೆ ಎ ಬಿ ಇನ್ವರ್ಸ್ ಉಳಿತು. ರೈಟ್ ಸೈಡ್ ಏನಿದೆ, ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಪ್ರೂವ್ ಆಯ್ತಲ್ಲ. ಸೊ ಅದನ್ನು ಇಲ್ಲಿ ಸ್ಟೆಪ್ ವೈಸು ತೋರಿಸಿದ್ದೇನೆ. ಫೈನ್, ಆಲ್ ಗುಡ್. ಸೊ ಈಸಿ ಚಾಪ್ಟರ್ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಪ್ರಾಪರ್ಟೀಸ್ ಗೊತ್ತಿರಲಿ, ಸೊ ದಟ್ ನಿಮಗೆ MCQ ಫಾಸ್ಟಾಗಿ ಸಾಲ್ವ್ ಮಾಡೋದು. ಆ್ಯಂಡ್ CET ಆಲ್ಸೋ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಎ ಲಾಟ್. ಸೀರಿಯಸ್ಲಿ ಹೇಳ್ತಿದ್ದೀನಲ್ಲ. ಸೊ ನಾನೇ CET ವಿಡಿಯೋಸ್ ಮಾಡಿದ್ದೀನಿ. ದೆರ್ ಆರ್ ಸೋ ಮೆನಿ ಕ್ವಶನ್ಸ್ ವಿಚ್ ಐ ಹ್ಯಾವ್ ಸಾಲ್ವ್ಡ್ ಲೆಟ್ಸ್ ಸೇ ಇನ್ 10 seconds, 15 seconds ಆರ್ ಇವನ್ 20 seconds. ಮ್ಯಾಕ್ಸಿಮಮ್ 20 seconds ಯಾವುದು ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಇತ್ತು ಅಂದರೆ DPPಸು ಮಾಡಿದ್ದೀನಿ. ಸೊ ಆಮೇಲೆ ನೋಡೋಣ MCQಸು ಐ ವಿಲ್ ಬಿ ಸಾಲ್ವಿಂಗ್. ಮತ್ತೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಕೀಪ್ ಪ್ರಾಕ್ಟಿಸಿಂಗ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಥ್ಯಾಂಕ್ ಯು. ಸಪೋರ್ಟ್ ಆಲ್ವೇಸ್, ಸಪೋರ್ಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.